Dear friends, welcome to my YouTube channel, The Classic Corner. ನಾ ಹೇಳಿದ ಹಾಗೆ ಇಂದು ಈ ವಿಷಯದ ಬಗ್ಗೆ ಮಾತಾಡ್ತೇನೆ. ಯಾವ ಟಾಪಿಕ್? ಹೌ ಟು ಗೆಟ್ ಸಕ್ಸಸ್ ಇನ್ GPSTR, HSTR and PU recruitment exams. Primary school teachers recruitment, high school teachers recruitment and PU college lectures recruitment. ಈ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಾವು ಇಂದು ಮಾತನಾಡೋಣ. ಯಾವಾಗ ಕಾಲ್ ಫಾರ್ಮ್ ಆಗ್ಬಹುದು, ಯಾವಾಗ ನೋಟಿಫಿಕೇಶನ್ ಬರಬಹುದು ಅಂತಂದ್ರೆ, ನೋಟಿಫಿಕೇಶನ್ ಹಾಗೆ ಆಗ್ತಾವ. ಯಾವಾಗಂತ ಯಾರಿಗೂ ಗೊತ್ತಾಗುದಿಲ್ಲ ಅದು. ಓಕೆ, ಸುಮ್ನೆ ನಾವು ಇನ್ನು 2 ತಿಂಗಳಿಗೆ ಆಗ್ಬಹುದು, 3 ತಿಂಗಳಿಗೆ ಆಗ್ಬಹುದು ಅನ್ನೋದು ತಪ್ಪಾಗತ್ತ. ಗೋರ್ಮೆಂಟ್ ನೋಟಿಫಿಕೇಶನ್ ಈ ಸದ್ಯದಲ್ಲೇ ಆಗೋದ್ರಲ್ಲಿದೆ. ಹೆಚ್ಚು ಕಡಿಮೆ ಆಗ್ಬಹುದು, 3-4 ತಿಂಗಳಲ್ಲಿ ಆಗ್ಬಹುದು ಅಥವಾ 2 ತಿಂಗಳಲ್ಲಿ ಆಗ್ಬಹುದು. ಅದನ್ನ ಇಷ್ಟೇ ದಿನದಲ್ಲಿ ಅಥವಾ ಇಂತೆ ತಿಂಗಳಲ್ಲಿ ಅಂತ ಹೇಳಿಕ್ಕೆ ಯಾರಿಗೂ ಆಗುದಿಲ್ಲ ಅದು. ಇವನ್ ಅಲ್ಲಿದ್ದಂತ ಆಫಿಷಿಯಲ್ಸ್ಗೆನೆ ಗೊತ್ತಿರುದಿಲ್ಲ ಅದು, ಅವ್ರು ಯಾವಾಗ ನೋಟಿಫಿಕೇಶನ್ ಬಿಡ್ತಾರ ಅಂತ ಹೇಳಿ. ಅದಕ್ಕ ನೀವು ಅದರ ಕಡೆ ಗಮನ ಕೊಡುವುದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ನೋಟಿಫಿಕೇಶನ್ ಮಾಡೇ ಮಾಡ್ತಾರ. ಅದಕ್ಕಿಂತ ಮೊದಲು ನೀವು ಏನು ಯೋಚನೆ ಮಾಡ್ಬೇಕು? ವಾಟ್ ಶುಡ್ ಯು ಥಿಂಕ್ ಅಂದ್ರೆ, ವಾಟ್ ಯು ಶುಡ್ ಥಿಂಕ್ ಈಸ್, you have to start studying for those exams. ನೀವು ಈಗ ಏನು ವಿಚಾರ ಮಾಡ್ಬೇಕಂತಂದ್ರೆ, ನೋಟಿಫಿಕೇಶನ್ ಯಾವಾಗಾದ್ರೂ ಕೊಡ್ಲಿ ಅವ್ರು, ನೀವು ಸ್ಟಡಿ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಈಗ ಕರಿತಾ ಇಲ್ಲ, ಕಾಲ್ಫಾರ್ಮ್ ಆಗ್ತಾ ಇಲ್ಲ ಅನ್ನೋದ್ರಲ್ಲೇ ಕಾಲ ಕಳೆದ್ರ ಓದುದು ಯಾವಾಗ? ಓಕೆ, ಅಂದ್ರೆ ಕಾಲ್ಫಾರ್ಮ್ ನೋಟಿಫಿಕೇಶನ್ ಆಗೋಕ್ಕಿಂತ ಮೊದಲ ನಾನು ಎಷ್ಟು ಗಳಿಸಿಕೊಂಡಿದ್ದೀನಿ, ನನ್ನ ಅಕಾಡೆಮಿಕ್ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋದು ಬಹಳ ಸೂಕ್ತ. ನಾವು ನಮ್ಮ ಅಕಾಡೆಮಿಕ್ ಸ್ಟ್ರೆಂತ್ ಸರಿ ಇಲ್ದೇನೆ ನೋಟಿಫಿಕೇಶನ್ ಬಿಡ್ತಾ ಇಲ್ಲ, ಕಾಲ್ಫಾರ್ಮ್ ಆಗ್ತಾ ಇಲ್ಲ, ಗೌರ್ಮೆಂಟ್ ಯಾವುದು ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತೇಳಿ ನೀವು ಕುತ್ಕೊಂಡಿದ್ರೆ ಅದು ಮಹಾ ತಪ್ಪು. ಈಗ ನೀವು ಪ್ರಿಪರೇಷನ್ ಆಗಿರ್ಬೇಕಲ್ಲ, ನೋಟಿಫಿಕೇಶನ್ ಮಾಡ್ಬೋದು ಇನ್ 2 ತಿಂಗಳು ಬಿಟ್ಟು. ನೀವು ಮಾಡುದಿಲ್ಲ ಅಂತೇಳಿ ಒಂದ್ 2 ತಿಂಗಳು ಬಿಡ್ತೀರಿ ಅಂತ ತಿಳ್ಕೊಡ್ರಿ ಓದುದು. 2 ತಿಂಗಳು ಅಥವಾ 3 ತಿಂಗಳು ಆದ ನಂತರ ನೋಟಿಫಿಕೇಶನ್ ಆಗುತ್ತಾ? ಈಗ ಓದಿರ್ಲಿಲ್ಲ ಅವಾಗ ಏನ್ ಮಾಡ್ತೀರಿ? ಎಕ್ಸಾಮು 2 ಅಥವಾ 3 ತಿಂಗಳ ಅಷ್ಟೇ ಅವ್ರು ಗ್ಯಾಪ್ ಕೊಟ್ಟಿರ್ತಾರ ಓದಾಕ. ಇಮಿಡಿಯೇಟ್ ಆಗಿ 2 ಮಂತ್ಸ್ನು ಕೊಟ್ಟಿರ್ತಾರ, ಒಮ್ಮೊಮ್ಮೆ 1.5 ತಿಂಗಳು ಕೊಟ್ಟಿರ್ತಾರ. ಅವಾಗ ಏನ್ ಮಾಡೋದು? ಸೊ ಅವಾಗ ಪೋಸ್ಟ್ಪೋನ್ ಮಾಡ್ರಿ ಅಂತ ನೀವು ಪ್ರೊಟೆಸ್ಟ್ ಮಾಡೋದಾಗತ್ತೆ. ಸೊ ಅದಕ್ಕಾಗಿ ಅದ್ರ ಬಗ್ಗೆ ನೀವು ಹೆಚ್ಚು ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೋಟಿಫಿಕೇಶನ್ ಹಾಗೆ ಆಗುತ್ತಾ, ಆಗಲೇಬೇಕು. ಓಕೆ, ಫಾರ್ ದ ಕನ್ವೀನಿಯನ್ಸ್ ಸೇಕ್ ತಿಳ್ಕೊಡ್ರಪ್ಪ, ಮುಂದಿನ ವರ್ಷ ಆಗುತ್ತಂತ ತಿಳ್ಕೊಡ್ರಿ. ಅಲ್ಲಿವರೆಗೂ ನೀವು ಸಾಕಷ್ಟು ವಿಷಯಗಳನ್ನ ಗಳಿಸ್ಕೋಬೋದಲ್ಲ, ಸಾಕಷ್ಟು ನಾಲೆಜ್ ಅನ್ನ ಗಳಿಸ್ಕೋಬೋದಲ್ಲ. ನಾನು ಆ ಪೋಸ್ಟ್ ಅನ್ನು ಪಡೆದೇ ಪಡಿತೀನಿ ಅಂತ ನಿಮ್ಮ ಭಾವನೆ ಇದ್ರ, ಆ ಪೋಸ್ಟ್ ಅನ್ನು ಪಡೆದೇ ಪಡಿತೀನಿ ಅನ್ನುವಂಗ ನೀವು ಓದಿರ್ಬೇಕಲ್ಲ. ಅಷ್ಟು ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ಬೇಕಾದ್ರ 2 ತಿಂಗಳ 3 ತಿಂಗಳ ಸಾಕಾಗೋದಿಲ್ಲ ಅದು. ನಿಮಗೆಲ್ಲ ಗೊತ್ತಿದೆ, ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ಕಾಂಪಿಟೇಟಿವ್ ಆಗಿರ್ತದ, ಒಂದು ಪೋಸ್ಟಿಗೆ ಎಷ್ಟು ಜನ ಕಾಂಪೀಟ್ ಮಾಡ್ತಿರ್ತಾರ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದನ್ನ ಗಮನದಲ್ಲಿಟ್ಟುಕೊಂಡು ನೀವು ಸ್ಟಡಿ ಮಾಡೋದ್ರ ಕಡೆಗೆ ಮಾತ್ರ ಗಮನ ಕೊಡ್ಬೇಕು. ಉಳಿದಿದ್ ಯಾವುದು ಯಾವಾಗ ಕರೀಲಿ, ಅವರು ಕರದೇ ಕರೀತಾರ, ಕಾಲ್ಫಾರ್ಮ್ ಆಗೇ ಆಗುತ್ತ. ಹೆಚ್ಚು ಕಡಿಮೆ ಆಗ್ಬಹುದು, ಅದೇ ಹೇಳಿದ್ನಲ್ಲ, ಫಾರ್ ಕನ್ವೀನಿಯನ್ಸ್ ಸೇ ಫಾರ್ ಎಕ್ಸಾಂಪಲ್ ಆಫ್ಟರ್ 1 year ದೇ ವಿಲ್ ಇಶ್ಯೂ ದ ನೋಟಿಫಿಕೇಶನ್. ನೀವು 1 year ದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮ್ PU ಲೆಕ್ಚರ್ಸ್ಗೆ ನೀವು ಎಕ್ಸಾಮ್ ಅನ್ನ ತಗೊಳ್ತಾ ಇದ್ರ, ಎಷ್ಟು ನೀವು ಗಳಿಸ್ಕೊಂಡಿರ್ಬೇಕಾಗಿರ್ತದ ನಾಲೆಜ್. 2 ತಿಂಗಳಲ್ಲಿ ಅಷ್ಟು ನಾಲೆಜ್ ಸಾಕಾಗುದಿಲ್ಲ. ನೀವು 1 ವರ್ಷ ಬಿಟ್ರು ಚಲೋ ಅಂತ ಹೇಳ್ಬೇಕು. ಕೆಲವೊಂದಿಷ್ಟು ಜನ ಓದ್ಕೊಂಡಿರ್ತೀರಿ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಇಲ್ಲ ಆಲ್ರೆಡಿ ನಾ ಪ್ರಿಪರೇಷನ್ ಅದೀನಿ ಅನ್ನೋರು ಇನ್ನಿಷ್ಟು ಓದ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಯಾಕಂದ್ರೆ ಕಾಂಪಿಟಿಷನ್
ಹೆಚ್ಚಿರ್ತದ. ಈಗ ಫಾರ್ ಎಕ್ಸಾಂಪಲ್ ಒಂದು ಪೋಸ್ಟಿಗೆ 100 ಜನ ಕಾಂಪಿಟೇಷನ್ ಮಾಡ್ತಿರ್ತಾರ ಒಂದೊಂದ್ ಸಬ್ಜೆಕ್ಟ್ ದಾಗ. 100, 200 ಒಂದೊಂದ್ ಸಬ್ಜೆಕ್ಟ್ ಅಲ್ಲಂತೂ 500, ಒಂದು ಪೋಸ್ಟಿಗೆ 500 ಕಾಂಪಿಟೇಷನ್ ಮಾಡ್ತಿರ್ತಾರ. ನೀವು ಸೆಲೆಕ್ಷನ್ ಆಗಿಲ್ಲ ಅಂದ್ರ ನೀವು ಇಂಟೆಲಿಜೆಂಟ್ ಶಾಣ್ಯರ್ ಇಲ್ಲ ಅಂತ ಅರ್ಥ ಅಲ್ಲ ಅದು. ಅಷ್ಟು ಒಂದು ಜನಸಂಖ್ಯೆಯಲ್ಲಿ ಕಾಂಪೀಟ್ ಮಾಡೋದು ಬಹಳ ಕಷ್ಟ ಆಗ್ತಿರ್ತದ. ಪಾಯಿಂಟ್ ನಲ್ಲಿ ಮಿಸ್ ಆಗುವಂತ ಚಾನ್ಸಸ್ ಇರ್ತದ. ಅದಕ್ಕಾಗಿ ನಮ್ಮ ಒಂದು ಕಾನ್ಸಂಟ್ರೇಷನ್ ಎದ್ರ ಮೇಲೆ ಇರ್ಬೇಕಂತಂದ್ರ ಸ್ಟಾರ್ಟ್ ಸ್ಟಡಿಂಗ್ ಅಷ್ಟೇ. ಓದೋದು ಪ್ರಾರಂಭ ಮಾಡ್ಬೇಕು. ಟೈಮ್ ಟೇಬಲ್ ಹಾಕೊಂಡು ನೀಟಾಗಿ ಸ್ಟ್ರಾಟಜೀಸ್ ಅನ್ನ ಫಾಲೋ ಮಾಡಿ ಏನು ಓದಾಕ ಸ್ಟಾರ್ಟ್ ಮಾಡ್ಬೇಕು. ನೀವು ಯಾವ್ದು ಎಕ್ಸಾಮ್ ಬರಿತಿರ್ತಾರ ನೋಡು, ಅದ್ರದ್ದು ಹಿಂದೆಲ್ಲ ಎಕ್ಸಾಮ್ ನಡೆಸಿರ್ತಾರಲ್ಲ, ಆ ಸಿಲೆಬಸ್ ತಗೊಂಡು ಓದಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಈಗ ನಾನು ಇನ್ನಿಷ್ಟು ಈ ಎಕ್ಸಾಮ್ದಲ್ಲಿ ಹೇಗೆ ಪಾಸ್ ಆಗುವುದು, 100% ಸಕ್ಸಸ್ ಅನ್ನು ಹೆಂಗೆ ಪಡಿಬೇಕು ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ನನ್ನ ಐಡಿಯಾಸ್ ಅನ್ನ ಶೇರ್ ಮಾಡ್ಕೊಳ್ತೇನೆ. ಓಕೆ, ಫಸ್ಟ್ ಇದು ನಾ ಹೇಳ್ತಾ ಇರೋದು ಇಂಗ್ಲಿಷ್ ಸಬ್ಜೆಕ್ಟಿಗೆ ಮಾತ್ರ. ಓಕೆ, ನಾವು ಐ ಡೋಂಟ್ ಟೇಕ್ ಜನರಲ್ ನಾಲೆಡ್ಜ್ ಪೇಪರ್. ಓಕೆ, ಆ ಪೇಪರ್ ಅನ್ನ ಅದ್ರ ಬಗ್ಗೆ ನಾ ಹೇಳುದಿಲ್ಲ. ಈಗ ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ಮಾತ್ರ ಹೇಳ್ತೀನಿ. ಇಂಗ್ಲಿಷ್ ಸಬ್ಜೆಕ್ಟ್ ಇದ್ದವರು ಯಾರು ತಗೊಳ್ತೀರಿ ಇಂಗ್ಲಿಷ್ ಎಕ್ಸಾಮ್ ಅನ್ನ, ಅದ್ರ ಬಗ್ಗೆ GPSTR, HSTR, PU ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್. ಈ ಕಾಮನ್ ಆಗಿ ಒಂದು ಗ್ರಾಮರ್ ಏನು ಪೇಪರ್ ಇದ್ದೇ ಇರ್ತದ, ಅಥವಾ ಗ್ರಾಮರ್ ಇರದೇ ಇದ್ರು ಮಿಕ್ಸ್ ಆಗಿರ್ತದ. ಒಂದು ಗ್ರಾಮರ್ ಪೋರ್ಷನ್ ಇರ್ಲೇಬೇಕು, ಸೆಕ್ಷನ್ ಇರ್ಲೇಬೇಕು. ಓಕೆ, ಮೂರರಲ್ಲಿ GPSTR, HSTR ಅಂಡ್ PU ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಗ್ರಾಮರ್ ಪೋರ್ಷನ್ ಅಥವಾ ಆ ಸೆಕ್ಷನ್ ಇದ್ದೇ ಇರ್ತದ, ಗ್ಯಾರಂಟಿ. ಓಕೆ, ದೆನ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇಂಗ್ಲಿಷ್ ಒಂದ್ ಸಬ್ಜೆಕ್ಟ್ ಇರ್ತದ. ಓಕೆ, ಆ ಅರ್ಥದಲ್ಲಿ ಅಂದ್ರ ಇಲ್ಲೇನಿರ್ತದ, ಸ್ಪೆಸಿಫಿಕ್ ಅಂತಂದ್ರ ಎರಡೂ ಗ್ರಾಮರ್ ಇರ್ತದ, ಬಟ್ ಡಿಫ್ರೆಂಟ್ ಆಗಿರ್ತದ. ಫಾರ್ ಎಕ್ಸಾಂಪಲ್ GPSTR ದಲ್ಲಿ ಡಿಸ್ಕ್ರಿಪ್ಟಿವ್ ಒಂದ್ ಇರ್ತದ, ಆಬ್ಜೆಕ್ಟಿವ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಂದ್ ಇರ್ತದ. ಈಗ ನಾವು ಜನರಲ್ ಆಗಿ ಮೂರು ಒಮ್ಮೆಲೆ ನೋಡ್ಕೊಳ್ತಾ ಹೋಗ್ತೀನಿ, ಅಲ್ಲಿ ಡಿವೈಡ್ ಮಾಡ್ತೀನಿ ನಾನು. ಅಂದ್ರ ಫಾರ್ ಎಕ್ಸಾಂಪಲ್ ಈ ಫಸ್ಟ್ GPSTR, HSTR ಅಂಡ್ PU ರಿಕ್ರೂಟ್ಮೆಂಟ್, PU ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಏನ್ ಹೇಳಿದೆ, ಗ್ರಾಮರ್ ಇದ್ದೇ ಇರ್ತದ. ಕಾಮನ್ ಆಗಿ ಗ್ರಾಮರ್ ಪೋರ್ಷನ್ ಇದ್ದೇ ಇರ್ತದ. ಆ ಗ್ರಾಮರ್ ಪೋರ್ಷನ್ ಅನ್ನ ಈಗಲಿಂದಲೇ ಹೇಗೆ ಸ್ಟಡಿ ಮಾಡುವುದು, ಅದನ್ನ ಹೇಗೆ ಗಟ್ಟಿ ಮಾಡ್ಕೊಳ್ಬೇಕು, ನಾವು ಸ್ಟ್ರಾಂಗ್ ಹೇಗೆ ಮಾಡ್ಕೊಳ್ಬೇಕು ಅದನ್ನ. ನೀವು ಆಲ್ರೆಡಿ ಇರ್ತೀರಿ ಒಬ್ಬೊಬ್ರು, ನೋ ಪ್ರಾಬ್ಲಮ್, ಬಹಳ ಚಲೋನ ಅದು. ಆಲ್ರೆಡಿ ನೀವು ಸಾಕಷ್ಟು ಸಾಧಿಸಿಕೊಂಡಿದ್ರ, ಅದ್ರ ಮೇಲೆ ಅಥಾರಿಟಿಯನ್ನ ಸಾಧಿಸಿದ್ರ ಬಹಳ ಒಳ್ಳೇದು. ಆದ್ರೂ ಸಹಿತ ಇನ್ನೆಷ್ಟು ಓದಬೇಕು, ಯಾಕಂತಂದ್ರ ಅದು ಒಂಥರ ಸಮುದ್ರ ಇದ್ದಂಗ. ಎಷ್ಟೇ ಓದಿದ್ರು ಗ್ರಾಮರು ಕಡಿಮೆನ ಅದ. ವೊಕ್ಯಾಬುಲರಿ ಬಿಲ್ಡಪ್ ಮಾಡ್ಕೋಬೇಕು. ವೊಕ್ಯಾಬುಲರಿ ಎಲ್ಲಾ ಓದಿನ್ರಿ ಅಂತ ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಸೊ ಕಂಟಿನ್ಯೂ ಮಾಡಿದ್ರೆ ಬಹಳ ಒಳ್ಳೇದು. ಈಗ ನೋಡ್ರಿ, ಇಂಗ್ಲಿಷ್ ಗ್ರಾಮರ್ ಏನ್ ಓದಬೇಕು, ಕಾಮನ್ ಆಗಿ ಮೂರು ಎಕ್ಸಾಮ್ಗೆ ಸಂಬಂಧಪಟ್ಟ ಹೇಳ್ತೀನಿ ನಾನು. ಬಿಲ್ಡ್ ಸ್ಟ್ರಾಂಗ್ ಬೇಸಿಕ್ಸ್. ಪ್ರಾಬ್ಲಮ್ ಏನಂದ್ರ ನಮ್ಮಲ್ಲಿ ಬೇಸಿಕ್ ಸ್ಟ್ರಾಂಗ್ ಇಲ್ಲದೇನೆ ಅಡ್ವಾನ್ಸ್ ಲೆವೆಲ್ ಹೋಗ್ಬಿಡ್ತೀವಿ ನಾವು. ದೇರ್ ಪ್ರಾಬ್ಲಮ್ ಅರೈಸಸ್. ಏನ್ರಿ ಹಂಗತೆ ಅಂದ್ರ ಏನ್ರಿ, ಬಿಲ್ಡ್ ಸ್ಟ್ರಾಂಗ್ ಬೇಸಿಕ್ಸ್ ಅಂದ್ರೆ ಏನ್ರಿ ಅಂತಂದ್ರ, ಬೇಸಿಕ್ಸ್ ಇರ್ತಾವಲ್ಲ, ಬೇಸಿಕ್ಸ್ ಅಂದ್ರ ಬೇಸಿಕ್ ಟಾಪಿಕ್ಸ್ ಇರ್ತಾವ. ಫಾರ್ ಎಕ್ಸಾಂಪಲ್ ಕಾಮನ್ ಆಗಿ ನಾವು ಡೈಲಿ ಓದ್ತಿರ್ತೇವೆ, ಪ್ರತಿಯೊಂದು ಎಕ್ಸಾಮ್ ಓದ್ತಿರ್ತೀವಿ. ಅಂತ ಟಾಪಿಕ್ಸ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ಅದರಲ್ಲಿ ಪ್ರಭುತ್ವವನ್ನ ಸಾಧಿಸಬೇಕು. ಓಕೆ, ಸಿ ಫಾರ್ ಎಕ್ಸಾಂಪಲ್ ಪಾರ್ಟ್ಸ್ ಆಫ್ ಸ್ಪೀಚ್, reported speech or direct indirect speech, active voice and passive voice, tenses, ಇವು ಕಾಮನ್ ಆಗಿ ಆರ್ಟಿಕಲ್ಸ್, ಈ ಇಫ್ ಕಂಡೀಷನಲ್ಸ್, ಇವು ಬೇಸಿಕ್ಸ್ ಟಾಪಿಕ್ಸ್. ಇವು ಎಲ್ಲಾ ಎಕ್ಸಾಮ್ಸ್ಗೂ ಕೇಳುವಂತವು. ಇವುಗಳನ್ನ ನೀವು ಮೇಲಿಂದ ಮೇಲೆ ಓದಿ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೇಕು. ಯಾವುದೇ ತರ ಕನ್ಫ್ಯೂಷನ್ ಇರಬಾರ್ದು. ಓಕೆ, ಕನ್ಫ್ಯೂಷನ್ ಇದ್ರ ನಿಮ್ಮ ಟೀಚರ್ಗೆ ಯಾರು ನಿಮ್ಗೆ ಇಷ್ಟ ಆಗ್ತಾರೋ ಅವ್ರಿಗೆ ಫೋನ್ ಹಚ್ಚಿ ಅಥವಾ ಅವ್ರ ಹತ್ರ ಹೋಗಿ ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಗ್ರಾಮರ್ದಲ್ಲಿ ಸಾಕಷ್ಟು ಡೌಟ್ಸ್ ಬಂದೇ ಬರ್ತಾವ. ನಾವು ಎಷ್ಟು ಓದಿದ್ರು ಸಹಿತ ಡೌಟ್ಸ್ ಇದ್ದೇ ಇರ್ತಾವ. ಆದ್ರೂ ಮುಂದ್ ಹೋಗ್ಬೇಕು. ಹಂಗ ಬೇರೆ 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 ಎಕ್ಸಾಂಪಲ್ಸ್ ಅನ್ನ ಬಿಡಿಸ್ಕೋತ ಹೋಗ್ಬೇಕು. ಓಕೆ, ಸೊ ಅದು
ಬಿಲ್ಡ್ ಸ್ಟ್ರಾಂಗ್ ಬೇಸಿಕ್ಸ್. ಈ ಬೇಸಿಕ್ಸ್ ಅನ್ನ ಕಾಮನ್ ಆಗಿ ನೌನ್ ಅಂದ್ರೇನು, ನಾವು ಎಷ್ಟೆಲ್ಲ ಗ್ರಾಮರ್ ಪರ್ಫೆಕ್ಟ್ ಆಗಿರ್ತೀವಿ. ನೌನ್ ಒಂದು ವರ್ಡ್ ನೌನ್ ಅಂದ್ರೆ ಏನಂತ ಒಮ್ಮೆ ಗೊತ್ತಾಗುದಿಲ್ಲ ನಮ್ಗ. ಈ ವರ್ಡ್ ನೌನ್ ಹೌದೋ ಅಲ್ವೋ, ಆಕ್ಟಿವ್ ನೌನು, ಪ್ರನೌನು, ಎಡ್ಜೆಕ್ಟಿವ್ ಗೊತ್ತಾಗುದಿಲ್ಲ. ಕ್ಯಾಮ್ರಾ ಇದು ಏನ್ ನೌನು, ಪ್ರನೌನು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದನ್ನ ನೀವು ಗಟ್ಟಿ ಮಾಡ್ಕೊಳ್ಬೇಕು. ಗಟ್ಟಿ ಮಾಡ್ಕೊಳ್ಳೋದಂದ್ರೆ ಏನರ್ಥ, ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬೇಕು ಅಂತ ಅರ್ಥ. ಓಕೆ. ಎಡ್ಜೆಕ್ಟಿವ್ ಅಂದ್ರೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಸಾಕಷ್ಟು ನೀವು ಬಾರಿ ಓದಿರ್ತೀರಿ. ಬರೀ ಇಲ್ಲಿ ಯಾವ ತರ ಅಂತಂದ್ರ ಎಡ್ಜೆಕ್ಟಿವ್ ಇಸ್ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್, ಈ ತರ ಓದೋದಲ್ಲ. ಒಂದು ವರ್ಡ್, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಏನ್ ಬರ್ತತಲ್ಲ ಟಾಪಿಕ್, ಅದರ ಅರ್ಥ ಏನು, ಯಾವುದೇ ಇಂಗ್ಲಿಷ್ ವರ್ಡ್ ತಗೊಳ್ರಿ, ಟೇಕ್ ಎನಿ ಇಂಗ್ಲಿಷ್ ವರ್ಡ್, ಅದು ಯಾವ ಫ್ಯಾಮಿಲಿಗೆ ಸಂಬಂಧ ಪಡುತ್ತ ಅನ್ನೋದು ನೋಡ್ಕೋಬೇಕು ನೀವು. ಇವು ಒಂಥರ ಫ್ಯಾಮಿಲಿ ಇದ್ದಂಗೆ ಇವು. ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಆರ್ಟಿಕಲ್ಸ್, ಆಕ್ಸಿಲರೀಸ್ ಆರ್ ಮಾಡೆಲ್ಸ್. ಓಕೆ, ಇವೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್. ಎಕ್ಸಿಲರಿ ಮಾಡೆಲ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್, ಆರ್ಟಿಕಲ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್. ನೋಡಿ, ಸ್ಪೀಚ್ ದಲ್ಲಿ ನಾವು ಬಳಕೆ ಮಾಡ್ತೀವಲ್ಲ, ದೇ ಆರ್ ಆಲ್ಸೋ ಪಾರ್ಟ್ಸ್ ಆಫ್ ಸ್ಪೀಚ್. ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ನಾಲೆಜ್ ಇರ್ಬೇಕು ನಿಮಗೆ. ಈ ಒಂದು ಯಾವುದೇ ವರ್ಡ್ ತಗೊಂಡ್ರೆ, ಲ್ಯಾಪ್ಟಾಪ್, ಈ ಇಷ್ಟು 10 ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಈ ಲ್ಯಾಪ್ಟಾಪ್ ಅನ್ನೋದು ಯಾವ ಫ್ಯಾಮಿಲಿಗೆ ಸಂಬಂಧಪಡುತ್ತಾ, ನೌನ್ ಫ್ಯಾಮಿಲಿಗೋ, ಅಡ್ಜೆಕ್ಟಿವ್ ಫ್ಯಾಮಿಲಿಗೋ, ಲೈಕ್ ದಿಸ್. ಆರ್ಟಿಕಲ್ಸ್ ಅಂತೂ ನಿಮ್ಗೆ ಈಸಿಯಾಗಿ ಗೊತ್ತಿರ್ತಾವ, ಎ ಆ್ಯಂಡ್ ದಿ. ಬಟ್ ಅವನ್ನ ಎಲ್ಲಿ ಬಳಸ್ಬೇಕು ಅನ್ನೋದು ಗೊತ್ತಾಗ್ಬೇಕು, ಅದ್ರ ಆಮೇಲೆ ಬರ್ತೀನಿ ಅದಕ್ಕೆ. ಈ ತರ ಬೇಕಾದ ವರ್ಡ್ಸ್ ತಗೊಳ್ರಿ. ನೀವು ನಿಮ್ಮ ಮನೆಯಲ್ಲೇನೆ ಯೋಚನೆ ಮಾಡ್ರಿ. ಒಂದು ವಸ್ತು ಇರ್ಬೋದು, ಏನೇ ಇರ್ಬೋದು, ಅದನ್ನ ತಗೊಳ್ರಿ, ಅದಕ್ಕೆ ಏನಂತೀರಿ ಅನ್ನೋದು ಇಂಗ್ಲಿಷ್ ನಲ್ಲಿ ಹೇಳ್ರಿ. ಅದು ಈ 10 ಫ್ಯಾಮಿಲೀಸ್ ಗಳಲ್ಲಿ ಯಾವ ಫ್ಯಾಮಿಲಿಗೆ ಸಂಬಂಧಿಸಿರ್ತತ ಅನ್ನೋದು ನೀವು ಯೋಚನೆ ಮಾಡ್ಕೋತ ಹೋಗ್ರಿ. ಓಕೆ. ಅಂದ್ರ ಅಲ್ಲೇ ಏನು, ಇಂತ ಒಂದು ಬೇರೆ ಬೇರೆ ಸನ್ನಿವೇಶನಗಳನ್ನ ಏನ್ ಮಾಡ್ಬೇಕು ನೀವು, ಕಂಟೆಕ್ಸ್ಟ್ ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು. ಆ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲಾಯ್ಟ್ ಮಾಡೋದು ಅಂದ್ರೆ ಏನು, ಯಾವ್ದಾರ ಒಂದು ವರ್ಡ್ ನೆನಪಿಗೆ ಬಂತ, ಆ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಯಾವ್ದಕ್ ಸಂಬಂಧಪಡ್ತಿದ್ವು ಅನ್ನೋದು. ಬ್ಯೂಟಿಫುಲ್ ವರ್ಡ್, ನೀವು ಹೇಳ್ತಿರ್ತೀರಿ ಬ್ಯೂಟಿಫುಲ್ ಗಾರ್ಡನ್. ಬ್ಯೂಟಿಫುಲ್ ಅನ್ನೋದು ಈ ಇದರಲ್ಲಿ ಯಾವ್ದಕ್ ಸಂಬಂಧಪಡ್ತಿದ್ದು, ನವನಿಗೆ ಸಂಬಂಧಪಡ್ತದೋ. ಈ ತರ ಬಹಳಷ್ಟು ಸಾಕಷ್ಟು ವರ್ಡ್ಸ್ ಅನ್ನ ಮಾತಾಡ್ತಿರ್ತೀರಿ ನೀವು, ಅಥವಾ ನೋಡ್ತಿರ್ತೀರಿ, ಅಬ್ಸರ್ವ್ ಮಾಡ್ತಿರ್ತೀರಿ, ಅಥವಾ ಕೇಳ್ತಿರ್ತೀರಿ. ಆ ಪದಗಳು ಇವುಗಳಿಗೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ದಲ್ಲಿ ಯಾವ ಫ್ಯಾಮಿಲಿಗೆ ಸಂಬಂಧಪಟ್ಟಿದೆ ಅನ್ನೋದನ್ನ ತಿಳ್ಕೋಬೇಕು. ಇದಕ್ಕೆ ಬಿಲ್ಡಿಂಗ್ ಅಂತಾರ, ಬಿಲ್ಡಿಂಗ್ ಸ್ಟ್ರಾಂಗ್ ಬೇಸಿಕ್ಸ್ ಅಂತಾರೆ. ಓಕೆ, ಬೇಸಿಕ್ ನಾಲೆಜ್ ಇರಬೇಕು. ಓಕೆ, ಲೈಕ್ ದಿಸ್. ಅಂಡ್ ಪ್ರಾಕ್ಟಿಸ್ ಎಂ ಸಿ ಕ್ಯೂಸ್. ಈಗಂತೂ ನಮ್ಮಲ್ಲಿ ಫಿಂಗರ್ ಟಿಪ್ಸ್ ನಲ್ಲಿ ನಾಲೆಜ್ ಸಿಗ್ತದ ನಮಗೆ. ಮೊಬೈಲ್ ಚಾಟ್ GPT ಇದೆ, ಸಾಕಷ್ಟು ಎಷ್ಟು ಕೇಳ್ತೀರಿ ಅಷ್ಟು ಕ್ವಶನ್ಸ್ ಅನ್ನ ನೀವು ತಗೊಳ್ಬಹುದು. ಎಂ ಸಿ ಕ್ಯೂಸ್, ಫಾರ್ ಎಕ್ಸಾಂಪಲ್, ಎಂ ಸಿ ಕ್ಯೂಸ್ ಆನ್ ಆರ್ಟಿಕಲ್ಸ್ ಅಂತ ಟೈಪ್ ಮಾಡ್ರಿ, ಸಾಕಷ್ಟು ಬರ್ತಾವ. ಇಲ್ಲ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರ್ತಾವ, ಇಲ್ಲಾಂದ್ರೆ ಕ್ವಶನ್ ಪೇಪರ್ ಇರ್ತಾವ, ಅವ್ನ ತಗೊಂಡು ನೀವು ಬಿಡಿಸ್ಬೇಕು. ಅಟ್ಲೀಸ್ಟ್ ಒಂದ್ ದಿನಕ್ಕ ಒಂದು 25 ಕ್ವಶನ್ಸ್ ಆದ್ರೂ ಎಂ ಸಿ ಕ್ಯೂಸ್ ಅನ್ನ ಬಿಡಿಸ್ರಿ ಗ್ರಾಮರ್ದಲ್ಲಿ. ಈ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಎಂ ಸಿ ಕ್ಯೂಸ್ ಅನ್ನ ಸಾಲ್ವ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸಾಕಷ್ಟು ಡೌಟ್ಸ್ ಗಳು ಬರ್ತಾವ ಎಂ ಸಿ ಕ್ಯೂಸ್ ಅನ್ನ ಬಿಡಿಸುವಾಗ. ಅದರಲ್ಲಿ ಪ್ರಿಪೋಸಿಷನ್ ಬಹಳ ಟ್ರಿಕ್ಕಿ ಟಾಪಿಕ್ ಅದು. ಓಕೆ, ಆ ಟಾಪಿಕ್ ನೀವು ಬಿಡಿಸುವಾಗ ಆನ್ ಬರ್ತತೋ, ಓವರ್ ಬರ್ತತೋ, ಅಬೋವ್ ಬರ್ತತೋ, ಬಿಟ್ವೀನ್ ಬರ್ತತೋ, ಅಮಾಂಗ್ ಬರ್ತತೋ, ಓಕೆ, ಗೊತ್ತನ ಆಗುದಿಲ್ಲ. ಅದಕ್ಕಾಗಿ ಎಂ ಸಿ ಕ್ಯೂಸ್ ಅನ್ನ ಸಾಕಷ್ಟು ಪ್ರಮಾಣದಲ್ಲಿ ನೀವು ಬಿಡಿಸ್ತಾ ಇರ್ಬೇಕು. ಡೈಲಿ ಒಂದು 25, ಆಗ್ಲಿಲ್ಲ 10 ಆದ್ರೂ ಬಿಡಿಸ್ಬೇಕು. ಓಕೆ, ಒಂದು ಕ್ವಶನ್ ಪೇಪರ್ ತಗೊಳ್ರಿ, ಎಂ ಸಿ ಕ್ಯೂಸ್ ಅನ್ನ ಬಿಡಿಸ್ಕೋತ ಹೋಗ್ರಿ. ಸೊ ಕಾನ್ಸಂಟ್ರೇಟ್ ಆನ್ ಎಂ ಸಿ ಕ್ಯೂಸ್. ಡೈಲಿ 10 ಆದ್ರೂ ಓಕೆ, ಲೈಕ್ ದಿಸ್. ಅಂಡ್ ರಿವೈಸ್ ಮಿಸ್ಟೇಕ್ಸ್. ಅಂದ್ರ, ಈ ಫಾರ್ ಎಕ್ಸಾಂಪಲ್ ಒಂದ್ ಕ್ವಶನ್ ಪೇಪರ್ ಅನ್ನ ಓದ್ತೀರಿ, ಅದರಲ್ಲಿ 10 ಕ್ವಶನ್ಸ್ ಅನ್ನ ಓದ್ತೀರಿ. ಈಗ ಇನ್ನೊಂದು ಕ್ವಶನ್ ಪೇಪರ್ ಓದ್ತಾ ಇರ್ತೀರಿ. ಈ ಫಸ್ಟ್ ಓದಿದ್ರ ಕ್ವಶನ್ ಪೇಪರ್ ದಲ್ಲಿ ಅದೇ ಕ್ವಶನ್ ರಿಪೀಟ್ ಆಗಿರ್ತದ. ಓಕೆ, ನೀವು ಇಲ್ಲಿ ತಪ್ಪು ಮಾಡಿದ್ದನ್ನ ಅಲ್ಲಿ ತಪ್ಪು ಮಾಡಬಾರ್ದು, ರಿವೈಸ್ ಮಾಡ್ಕೋಬೇಕು ಅದನ್ನ. ಓ, ಅಲ್ಲಿ ಹಿಂಗ್ ಬಂದಿತ್ತು, ಇದೇ ಟೈಪ್ ಇದೆ, ಇದು ಇದು ಹಿಂಗಾಗುತ್ತೆ ಇಲ್ಲಿ ಇದು ಅಂತೇಳಿ ನಾವು ಗೋ ಆನ್ ರಿವೈಸಿಂಗ್ ದ ಮಿಸ್ಟೇಕ್ಸ್. ರಿವೈಸಿಂಗ್ ದ ಮಿಸ್ಟೇಕ್ಸ್ ಮೀನ್ಸ್
ನೀವು ಮಿಸ್ಟೇಕ್ಸ್ ಅನ್ನ ಕಡಿಮೆ ಮಾಡ್ಕೋತ ಹೋಗ್ಬೇಕು, ಹೆಚ್ಚು ಮಾಡ್ಕೋತ ಹೋಗುದಲ್ಲ, ಮೇಲಿಂದ ಮೇಲೆ ಮಿಸ್ಟೇಕ್ ಮಾಡೋದಲ್ಲ, ಮಿಸ್ಟೇಕ್ಸ್ ಅನ್ನ ಕಡಿಮೆ ಮಾಡ್ಕೋತ ಹೋಗುದು. ಇದಕ್ಕೇನಂತಾರ, ರಿವೈಸಿಂಗ್ ಮಿಸ್ಟೇಕ್ಸ್ ಅಂತಾರ. ಓಕೆ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳು. ಈ ಮೂರು, ಬಿಲ್ಡ್ ಸ್ಟ್ರಾಂಗ್ ಬೇಸಿಕ್ಸ್, ಪ್ರಾಕ್ಟಿಸ್ MCQs, ರಿವೈಸ್ ಮಿಸ್ಟೇಕ್ಸ್. ಇಂಗ್ಲಿಷ್ ಗ್ರಾಮರ್ದಲ್ಲಿ ಎಲ್ಲಾ ಟಾಪಿಕ್ಸ್ ಬಂದಿರ್ತಾವ. ಇಫ್ ಕಂಡೀಷನಲ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಆರ್ಟಿಕಲ್ಸ್, ಏನೆಲ್ಲ ಬೇಸಿಕ್ ಟಾಪಿಕ್ಸ್ ಅದಾವಲ್ಲ, ಅವನು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳುವುದು ಬಹಳ ಅತ್ಯಂತ ಅದು. ಓಕೆ, ಲೈಕ್ ದಿಸ್. ನೆಕ್ಸ್ಟ್, improve usage and vocabulary. This is very important. Without this, you cannot go ahead. ಇದು ಬಹಳ ಇಂಪಾರ್ಟೆಂಟ್. ಯೂಸೇಜ್ ಅಂದ್ರ ಸೆಂಟೆನ್ಸ್ ಸ್ಟ್ರಕ್ಚರ್ ಕರೆಕ್ಟ್ ಇದೆಯೋ ಇಲ್ಲೋ. ಈಗ ಕೊಡ್ತಾರ ನೋಡ್ರಿ, 4 ಇದನ್ನ ಕೊಟ್ಟಿರ್ತಾರ, ಸೆಂಟೆನ್ಸಸ್ ಕೊಟ್ಟಿರ್ತಾರ. ಕೆಳಗ PQRS, AQREP, 4 ಆಪ್ಷನ್ಸ್ ಕೊಟ್ಟಿರ್ತಾರ. ಅವು ಅರೇಂಜ್ಮೆಂಟ್ ಮಾಡ್ಬೇಕು ನೀವು. ಅವನ್ನ ಹಿಂದೆ ಮುಂದೆ ಮಾಡಿರ್ತಾರ ಅವರು, ನೀವು ಅರೇಂಜ್ಮೆಂಟ್ ಮಾಡ್ಬೇಕು. ಓಕೆ, ಅದು ಯೂಸೇಜ್. ಅದು ಅಂತ ಯೂಸೇಜ್ ಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ನೀವು ಬಿಡಿಸ್ಬೇಕು. ಅದಕ್ಕೆ ಏನಂತಂದ್ರ, ಅವಕ್ ಏನ್ ಓದ್ಬೇಕ್ರಿ ಅಂತಂದ್ರ ಏನು ಓದೋದ್ ಬೇಕಾಗಿಲ್ಲ, ಅವಕ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ ತಾನೇ ಗೊತ್ತಾಗತ್ತೆ. ಸೆಂಟೆನ್ಸ್ ಸ್ಟ್ರಕ್ಚರ್, ರೂಲ್ಸ್ ಎಲ್ಲ ಗೊತ್ತಾಗ್ಬೇಕು. ಗ್ರಾಮ್ಯಾಟಿಕಲ್ ರೂಲ್ಸ್ ಗೊತ್ತಾಗ್ಬೇಕು. ಓಕೆ, ಸೊ ವೊಕ್ಯಾಬ್ಯುಲರಿ ನಾನು ಮೇಲಿಂದ ಮೇಲೆ ಅಥವಾ ಪ್ರತಿಯೊಂದು ವಿಡಿಯೋದಲ್ಲಿ, ನನ್ನ ಗ್ರಾಮರ್ ಕೋರ್ಸ್ ದಲ್ಲಿ ಅಥವಾ ಎಲ್ಲಾ ಕಡೆಗೂ ಹೇಳ್ತಿರ್ತೀನಿ. ನೀವು ಮೇಲಿಂದ ಮೇಲೆ ಹೇಳ್ತಿರ್ತೇನೆ ನಾನು, ನೀವು ನ್ಯೂಸ್ ಪೇಪರ್ ಓದುವುದನ್ನ ರೂಢಿ ಮಾಡ್ಕೊಳ್ಳೇಬೇಕು, ಓದಲೇಬೇಕು. ಒಂದು ಹಾಬಿಯನ್ನಾಗಿ ಮಾಡ್ಕೊಳ್ಬೇಕು ನೀವು ಅದನ್ನ. ಹೇಗೆ ನಾವು ಏನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹೇಗೆ ಮಾಡ್ತೀವೋ ಹಾಗೆ ಅದನ್ನ ಕಂಪಲ್ಸರಿ ಮಾಡ್ಕೊಳ್ಬೇಕು. ನ್ಯೂಸ್ ಪೇಪರ್ ಓದೋದನ್ನ ಕಂಪಲ್ಸರಿ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಇನ್ವೆಸ್ಟ್ ಯುವರ್ ಟೈಮ್ ಫಾರ್ 15 minutes ರೀಡಿಂಗ್ ದ ನ್ಯೂಸ್ ಪೇಪರ್. ಓಕೆ, ಡೆಕ್ಕನ್ ಹೆರಾಲ್ಡ್ ಅಥವಾ ಹಿಂದೂ, ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ತಗೊಂಡು ಡೈಲಿ ಓದ್ಬೇಕ. ಒಂದ್ 15 ಮಿನಿಟ್ಸ್, ಸಾರಿ, 15 ನಿಮಿಷಗಳ ಕಾಲ ನೀವು ಅಟ್ಲೀಸ್ಟ್ ಅಷ್ಟಾದ್ರೂ ಓದಿದ್ರಿ ಅಂತಂದ್ರೆ ಎಷ್ಟೋ ನಿಮ್ಗ ಏನೋ ನಾಲೆಜ್ ಸಿಗುತ್ತೆ, ಮತ್ತು ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಇಂಗ್ಲಿಷ್ ನಾಲೆಜ್ ದಲ್ಲಿ. ಓಕೆ, ಸೊ ನ್ಯೂಸ್ ಪೇಪರ್ ಓದುದು ಬಹಳ ಚಲೋ. ಓಕೆ, ಇಟ್ ಈಸ್ ದ ಬೆಸ್ಟ್ ಸೋರ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನೀವು ಒಂದು ತಾಸು ನ್ಯೂಸ್ ಪೇಪರ್ ಓದಿದ್ರೆ ಡೈಲಿ, ಇಡೀ ಗ್ರಾಮರ್ ಟಾಪಿಕ್ಸ್ ಅನ್ನ ಓದಿರ್ತೀರಿ ಅದರಲ್ಲಿ. ಅಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇರ್ತತ, ಆರ್ಟಿಕಲ್ಸ್ ಇರ್ತಾವ, ಪೊಸಿಷನ್ಸ್ ಇರ್ತಾವ, ಏನಿಲ್ಲ, ಯಾವ ಟಾಪಿಕ್ ಇಲ್ಲ ಅಲ್ಲೇ ಹೇಳ್ರಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ವೊಕ್ಯಾಬುಲರಿ ಸ್ಟ್ರಾಂಗ್ ಆಗ್ತದೆ ನಿಮ್ಗೆ. ಓಕೆ, ಸಾಕಷ್ಟು ಯು ಕಮ್ ಅಕ್ರಾಸ್ ಮೆನಿ ವರ್ಡ್ಸ್, ಬ್ಯೂಟಿಫುಲ್ ವರ್ಡ್ಸ್. ರಿಮೆಂಬರ್ ದಿಸ್. ಯಾವ್ದು ಎಕ್ಸಾಮ್ ಏನು ಬರಿತಿರ್ತೀರಲ್ಲ ನೀವು, ವೊಕ್ಯಾಬುಲರಿ ರಿಲೇಟೆಡ್ ಏನ್ ಬಂದಿರ್ತಾವಲ್ಲ, ಅವೆಲ್ಲ ನ್ಯೂಸ್ ಪೇಪರ್ ದನು ಇರ್ತಾವ. ಒಂದ್ 10 ಇದ್ವು ಅಂದ್ರ 9 ನ್ಯೂಸ್ ಪೇಪರ್ ದನು ಅವು. ನೀವು ಡೈಲಿ ನ್ಯೂಸ್ ಪೇಪರ್ ಟಚ್ ಇದ್ರಂದ್ರ ನಿಮ್ಮ ಅನುಭವಕ್ಕೆ ಬರ್ತದ. ನ್ಯೂಸ್ ಪೇಪರ್ ದನು ಹಾಕಿರ್ತಾರಲ್ಲಿ ಅವರು. ಎಡಿಟೋರಿಯಲ್ ಪೇಜಸ್ ಓದ್ರಿ ನೀವು ಇಂಗ್ಲಿಷ್ ಇದ್ದ, ಅವೇ ವೊಕ್ಯಾಬುಲರೀಸ್ ಅಥವಾ ಶಬ್ದಗಳು ರಿಪೀಟ್ ಆಗಿರ್ತಾವ, ಸಾರಿ. ಇಲ್ಲಿ ನಿಮ್ಮ ಎಕ್ಸಾಮ್ ದಲ್ಲಿ ಏನು ಎಡಿಟೋರಿಯಲ್ ಪೇಜಸ್ ಇರ್ತಾವಲ್ಲ, ಅಲ್ಲಿ ಇದ್ದಂತ ವೊಕ್ಯಾಬುಲರಿ ಡೈಲಿ ಓದ್ತಿರ್ಬೇಕು ನೀವು, ಒಂದಂತಲ್ಲ ಅದು. ಅಲ್ಲಿ ಏನ್ ಬಳಸ್ತಿರ್ತಾರಲ್ಲ, ಯೂಸ್ ಮಾಡ್ತಿರ್ತಾರಲ್ಲ ವೊಕ್ಯಾಬುಲರಿ, ಆ ವೊಕ್ಯಾಬುಲರಿನೇ ಇಲ್ಲಿ ರಿಫ್ಲೆಕ್ಟ್ ಆಗಿರ್ತಾವ. ಅಂದ್ರೆ ಎಕ್ಸಾಮ್ ದಲ್ಲಿ ಬಂದೇ ಬಂದಿರ್ತಾವ. ಅವ್ನ್ ಬಿಟ್ಟು ನೀವು ಏನು ಪುಸ್ತಕ ತಗೊಳ್ತಿರ್ ಒಂದು, ಅವನು ಹಿಡ್ಕೊಂಡು ಇದು ಕ್ವಶನ್ 4 ಆಪ್ಷನ್ ಅದಾವ, ಇದು ಆನ್ಸರ್, ಹಿಂಗ್ ಓದ್ಕೊಂತ ಹೋದ್ರ ಅದು ಲ್ಯಾಕ್ಸ್ ಟುಗೆದರ್ ವರ್ಡ್ಸ್ ಇರ್ತಾವ, ಅವ್ನು ಬಯಾಟ್ ಮಾಡಕ್ ಆಗತ್ತಾನ? ಹಂಗಾಗುದಿಲ್ಲ. ಅದು ಸ್ಟೋರಿ ಓದ್ದಂಗ ಅಲ್ಲ ಅದು ವೊಕ್ಯಾಬುಲರಿ. ಓಕೆ, ಅದು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದ್ತಾ ಓದ್ತಾ ಬೆಳಿತಾ ಹೋಗುತ್ತದ ವೊಕ್ಯಾಬುಲರಿ. ಓಕೆ, ಅದು ಬಯಾಟ್ ಮಾಡುವಂತ ಪ್ರಕ್ರಿಯೆ ಅಲ್ಲ ಅದು. ಸೊ ಯಾವಾಗ ನಿಮ್ಮಲ್ಲಿ ಓದುವಂತ ರೂಢಿ ಜಾಸ್ತಿ ಇರ್ತದೋ, ಹಾಗೆ ವೊಕ್ಯಾಬುಲರಿ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಇದನ್ನೇ ಹೇಳೋದು, ಎಲ್ರು ಇದನ್ನೇ ಹೇಳೋದು, ವೊಕ್ಯಾಬುಲರಿ ಜಾಸ್ತಿ ಆಗ್ಬೇಕಾದ್ರೆ ಹೆಚ್ಚು ಓದ್ಬೇಕು. ಇದೇ ಒಂದೇ ಅದಕ್ಕೆ ದಾರಿ. ಓಕೆ, ನೀವು ಜಸ್ಟ್ ಫಾರ್ 15 ಮಿನಿಟ್ಸ್, ಒಂದ್ ಅರ್ಧ ತಾಸು ಪ್ರಾಕ್ಟೀಸ್ಗೆ ಹಂಗ್ ಮಾಡ್ಬೋದು. ಏನೋ ಒಂದ್ ಪುಸ್ತಕ ತಗೊಂಡು ಬಿಡಿಸ್ಬೋದು, ನೋ ಪ್ರಾಬ್ಲಮ್. ಏನೋ ಒಂದೊಂದು 10 ವೊಕ್ಯಾಬುಲರಿಯನ್ನ ಬಿಡಿಸ್ಬೋದು. ಬಟ್ ಅದೆಲ್ಲ ನೆನಪಿನಲ್ಲಿ ಉಳಿಯಕ್ ಸಾಧ್ಯನೇ ಇಲ್ಲ, ವೊಕ್ಯಾಬುಲರಿ ಪಾರ್ಟ್. ಓಕೆ, ಬಟ್ ಫಾರ್ ಪ್ರಾಕ್ಟೀಸ್ ಯು ಕ್ಯಾನ್ ಗೋ ಫಾರ್ ಇಟ್.
ಓಕೆ, ಲೈಕ್ ದಿಸ್. ನೀವು ಸಿನಾನಿಮ್ಸ್ ಪ್ರಾಕ್ಟೀಸ್ ಮಾಡ್ರಿ. ಎಂಟಾನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ನಾವು ಮೊನ್ನೆ ಡಿಸ್ಕಷನ್ ಮಾಡಿದ್ವಲ್ಲ, ಒಂದು ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಮಾಡಿದ್ವಿ ಅದರಲ್ಲಿ ತಗೊಂಡು. ಒನ್ ಹೂ ಈಸ್ ಆಲ್ ಪವರ್ಫುಲ್, ಒನ್ ಹೂ ಈಸ್ ಪ್ರೆಸೆಂಟ್ ಎವ್ರಿವೇರ್, ಆಮ್ನಿಸಿಯಂಟ್, ಆಮ್ನಿಪೊಟೆಂಟ್, ಲೈಕ್ ದಿಸ್, ಆಮ್ನಿ ಪ್ರೆಸೆಂಟ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒಂದು ವರ್ಡ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನೀವು. ಯಾವಕ್ಕ ಗ್ರೂಪ್ ಆಫ್ ವರ್ಡ್ಸ್ ಇರ್ತಾವ, ಆ ಗ್ರೂಪ್ ಆಫ್ ವರ್ಡ್ಸ್ ಬದಲಾಗಿ ಒಂದ್ ವರ್ಡ್ ಹೇಳೋದು. ಇವೆಲ್ಲ ನೀವು ಕೇಳಿರ್ತೀರಿ, ಆಲ್ರೆಡಿ ಸಾಕಷ್ಟು ಎಕ್ಸಾಮ್ಸ್ ಗಳನ್ನ ಬರ್ದಿರ್ತೀರಿ, ನಿಮ್ಗೆ ಪರಿಚಯ ಇದ್ದೇ ಇರ್ತದ. ಫ್ರೇಸಲ್ ವರ್ಬ್ಸ್, ಕೊಲೋಕೇಶನ್ಸ್ ಬರ್ತಾವ. ಬ್ರೇಕಿಂಗ್ ನ್ಯೂಸ್ ಅಂತೀರಿ, ಬ್ರೇಕಿಂಗ್ ನ್ಯೂಸ್, ಲೈಕ್ ದಿಸ್. ಹ್ಯಾವ್ ಲಂಚ್, ಹ್ಯಾವ್ ಮುಂದ್ ಲಂಚ್, ಈಟ್ ಲಂಚ್ ಅಲ್ಲ, ಇದು ಕೊಲೋಕೇಶನ್ ಆಗೋದಿಲ್ಲ. ಈಟ್ ಲಂಚ್ ಅನ್ನೋದು ಇಟ್ ಇಸ್ ನಾಟ್ ಕೊಲೋಕೇಶನ್. ಹ್ಯಾವ್ ಲಂಚ್, ಬ್ರೇಕಿಂಗ್ ನ್ಯೂಸ್, ಲೈಕ್ ದಿಸ್. ಇವು ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್, ನೀವು ಯಾಕಂದ್ರೆ ಇವು ಅನ್ಲಿಮಿಟೆಡ್ ಆಗಿರ್ತಾವ, ಅದಕ್ಕೆ ಹೇಳ್ತಾ ಇರೋದು. 1, 2, 3, 4 ಹೇಳೋದು ಅಷ್ಟೇ ಅಲ್ಲ, ಇದು ಅನ್ಲಿಮಿಟೆಡ್ ವೊಕ್ಯಾಬುಲರಿ. ಇದು ವೊಕ್ಯಾಬುಲರಿ ಪಾರ್ಟ್ ಅನ್ಲಿಮಿಟೆಡ್ ಆಗಿರ್ತದ, ಎಷ್ಟು ಓದಿದ್ರು ಕಡಿಮೆ ಆದ. ಅದಕ್ಕ ನಮ್ಮ ಈ ಒಂದು ಕ್ಲಾಸಸ್ ಗಳಲ್ಲಿ ವೊಕ್ಯಾಬುಲರಿ ಪಾರ್ಟ್ ಮೇಲೆ ಒಂದು ವಿನೂತನವಾದ ವಿಡಿಯೋದೊಂದಿಗೆ ನಾನು ಮುಂದೆ ಬರೋವಿದ್ದೀನಿ. ಅದು ನಿಮ್ಮಲ್ಲಿ ಒಂದು ವೊಕ್ಯಾಬುಲರಿ ಪಾರ್ಟ್ ಅನ್ನ ಜಾಸ್ತಿ ಮಾಡ್ತತ, ಆ ಒಂದು ವೊಕ್ಯಾಬುಲರಿ ನಾಲೆಜ್ ಅನ್ನ ಜಾಸ್ತಿ ಮಾಡ್ತತ ಅಂತ ಅನ್ಕೊಂಡಿನಿ. ಒಂದು ವಿನೂತನ ಒಂದು ಕ್ಲಾಸ್ ಅದು ನಿಮ್ಮಲ್ಲಿ. ಅದ್ರ ಉದ್ದೇಶ ನಿಮ್ಮಲ್ಲಿ ವೊಕ್ಯಾಬುಲರಿನ ಜಾಸ್ತಿ ಮಾಡೋದು. ನಾವು ಗ್ರಾಮರ್ ಕೋರ್ಸ್ ದಲ್ಲಿ ಹೇಳ್ತೀವಲ್ಲ, ಆ ತರ ಅಲ್ಲ, ಅದು ಒಂದು ಪಾರ್ಟ್. ಇನ್ನೊಂದು ಅದಕ್ಕಂತಲೇ ಸೆಪರೇಟ್ ಆಗಿ ವಿಡಿಯೋ ಮಾಡ್ತೇನೆ ನಾನು. ಆ ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮಲ್ಲಿ ವೊಕ್ಯಾಬುಲರಿಯನ್ನ, ಶಬ್ದ ಸಂಪತ್ತನ್ನು ಬೆಳೆಸುವುದು ಅದರ ಉದ್ದೇಶ. ಅದು ಎಕ್ಸಾಮ್ ಬರುವಂತವು ಎಂತೆಂತವರ ಅಲ್ಲ. ಓಕೆ, ಎಲ್ಲರಿಗೂ ಗೊತ್ತಿರುವಂತ ವರ್ಡ್ ಅಲ್ಲ. ಎಕ್ಸಾಮ್ಗೆ ಒಂದು ಅಂದಾಜ್ ಇರ್ತದ, ಈ ವರ್ಡ್ ಬರ್ಬಹುದು ಅನ್ನೋದು ಒಂದು ಅಂದಾಜ್ ಇರ್ತದ. ಓಕೆ, ಬಹಳಷ್ಟು ಇರ್ತಾವ. ಈಗ 1000 ವರ್ಡ್ ಕೊಟ್ರಂದ್ರೆ ಅದಾಗ ಒಂದ್ ವರ್ಡ್ ಬಂದೇ ಬಂದಿರ್ತದ, ನಾವ್ ಹೇಳುದು ಬೇಕಾಗಿರುದಿಲ್ಲ ಅದನ್ನ. ಆತರ ಅಲ್ಲ, ಒಂದು ಅಂದಾಜಿನ ಮೇಲೆ ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ತಗೊಂಡು ಅವನ್ನ ಹೇಳುದಷ್ಟೇ ಅಲ್ಲ, ನೆನಪಿನಲ್ಲಿ ಉಳಿಬೇಕು ನಿಮಗೆ. ಆ ತರ ಒಂದು ಸ್ಟೈಲ್ ನಲ್ಲಿ ಮುಂದಿನ ದಿನಗಳಲ್ಲಿ ನಾನು ಆ ಟಾಪಿಕ್ ಬಗ್ಗೆ ಹೇಳ್ತೇನೆ. ಓಕೆ, ಕೀಪ್ ವಾಚಿಂಗ್ ವಿಡಿಯೋಸ್. ಇದನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಓಕೆ, ಡೈಲಿ ಕ್ವಶನ್ ಪೇಪರ್ ದಲ್ಲಿ ಬಂದಿರ್ತಾವ, ಅವನ್ನ ಬಿಡಿಸ್ಕೋತ ಹೋಗ್ಬೇಕು. ಓಕೆ, ಇಲ್ಲ ಫ್ರೇಸಲ್ ವರ್ಬ್ಸ್, ಗಿವ್ ಮಿ ಫ್ರೇಸಲ್ ವರ್ಬ್ಸ್ ಅಂತ ಹೇಳಿ ಚಾಟ್ ಜಿಪಿಟಿ ದಾಗ ಹೋಗ್ರಿ, ಯೂಸ್ ಮಾಡ್ಕೊಳ್ರಿ. ಅವನ್ನೆಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ಬೇಕು. ಆ ಅಲ್ಲಿ ಸಾಕಷ್ಟು ಬರ್ತಾವ, ಅವನ್ನ ಓದ್ಕೊಡ್ರಿ ನೀವು. ಎಲ್ಲಿ ಸಿಗ್ಲಿಲ್ರಿ ಅಂತೇಳಿ ಪುಸ್ತಕ ಯಾವ್ದು ತೊಗೊಳ್ರಿ, ಅಲ್ಲೇ ಸಿಗ್ತಾವ. ಇದ್ರ ಓಕೆ, ಬುಕ್ ತಗೊಳ್ಳೋದು ಬಹಳ ಒಳ್ಳೇದು. ಇದ್ರ ಓಕೆ, ಇದೇ ಇದ್ರೆ ನೀವು ಯು ಗೋ ವಿತ್ ಟೆಕ್ನಾಲಜಿಕಲ್ ಥಿಂಗ್ಸ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್, ಲಿಟ್ರೇಚರ್. ಮೋಸ್ಟ್ ಪ್ರಾಬಬ್ಲಿ ಎಲ್ಲಾ ಈ GPSTR ಮತ್ತು HSTR ಮತ್ತು PU ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗೆ ಲಿಟ್ರೇಚರ್ ಇಡುವಂತ ಎಲ್ಲಾ ಪಾಸಿಬಿಲಿಟೀಸ್ ಇದೆ. ಓಕೆ, ಪ್ರಮಾಣ ಕಡಿಮೆ ಇರ್ಬೋದು, GPSTR ಗೆ ಸ್ವಲ್ಪ ಕಡಿಮೆ ಇರ್ಬೋದು, HSTR ಗೆ GPSTR ಗಿಂತ ಸ್ವಲ್ಪ ಹೆಚ್ಚಿರಬಹುದು, HSTR ಗಿಂತ PU ಎಕ್ಸಾಮ್ಗೆ ಸ್ವಲ್ಪ ಜಾಸ್ತಿ ಇರಬಹುದು ಅಷ್ಟೇ. ಬಟ್ ಲಿಟ್ರೇಚರ್ ಇಡುವ ಏನು ಪ್ರಿಸ್ಕ್ರೈಬ್ ಮಾಡುವಂತ ಎಲ್ಲ ಪಾಸಿಬಿಲಿಟಿ ಇದೆ, 99% ಇದೆ. ಅದಕ್ಕಾಗಿ ನೀವು ಏನು ಕನ್ಫರ್ಮ್ ಆಗೋಕ್ಕಿಂತ ಮೊದಲು, ನೋಟಿಫಿಕೇಶನ್ ಆಗೋಕ್ಕಿಂತ ಮೊದಲ ಹೇಳ್ತಾ ಇದ್ದೀನಿ ಹೆಂಗ್ ಸ್ಟಡಿ ಮಾಡ್ಬೇಕು ಅನ್ನೋದು. ಈಗ ನೀವು ಈ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಓದಿಟ್ಕೊಳ್ಬೇಕು. ನೋಡಿ, ಸ್ಟಡಿ periods of English literature. You know that English literature has been divided into periods or ages, eras, for the convenience of the study. ನಮ್ಮ ಸ್ಟಡಿಗೋಸ್ಕರ ಅದನ್ನ ಇಂಗ್ಲಿಷ್ ಲಿಟ್ರೇಚರ್ ನ ಏಜಸ್ ಅನ್ನಾಗಿ ನಾವು ಡಿವೈಡ್ ಮಾಡಿವಿ. ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್, ಆಂಗ್ಲೋ ನಾರ್ಮನ್ ಪೀರಿಯಡ್, ಏಜ್ ಆಫ್ ಚಾಸರ್, ಏಜ್ ಆಫ್ ಶೇಕ್ಸ್ಪಿಯರ್, ಎಲಿಜಬೆಥನ್ ಏಜ್, ರೆಸ್ಟೋರೇಷನ್ ಏಜ್ ಆಫ್ ಪೋಪ್, ಓಕೆ, ಜಾನ್ಸನ್, ಏಜ್ ಆಫ್ ಜಾನ್ಸನ್, ವಿಕ್ಟೋರಿಯನ್ ಏಜ್, ರೊಮ್ಯಾಂಟಿಕ್ ಏಜ್, ಓಕೆ, ಮಾಡರ್ನ್ ಏಜ್, ಪೋಸ್ಟ್ ಮಾಡರ್ನ್ ಏಜ್, ಕಂಟೆಂಪರರಿ ಏಜ್, ಅಂದ್ರೆ ಏಜಸ್ ಆಗಿ ಡಿವೈಡ್ ಮಾಡ್ಕೊಂಡಿ ನಾವು. ಅದನ್ನ ನೀವು ಓದ್ಬೇಕು. ಓಕೆ, ಏಜಸ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಪುಸ್ತಕ ಯಾವ್ದು ಓದ್ಬೇಕ್ರಿ ಅನ್ನೋದು ಮುಂದೆ ಹೇಳ್ತೀನಿ. ಈಗ ಎಷ್ಟ ತಿಳ್ಕೊಡ್ರಿ. ಫೋಕಸ್ ಆನ್ ಇಂಪಾರ್ಟೆಂಟ್ ಆಥರ್ಸ್. ಇಂಪಾರ್ಟೆಂಟ್ ಆಥರ್ಸ್ ಅನ್ನ ಅವಾಗ ಓದ್ಕೋತ ಹೋಗ್ರಿ ಈಗ. ಓಕೆ,
ಅವಾಗ ಕಾಲ್ಫಾರ್ಮ್ ಆದಾಗ ಟೈಮ್ ಇರುದಿಲ್ಲ ನಿಮ್ಗೆ ಅಷ್ಟು ಓದಾಕ. ಓಕೆ, ಪರ್ಟಿಕ್ಯುಲರ್ ಸಿಲೆಬಸ್ ಇರ್ತತಂದ್ರೂ ಸಹಿತ ಬಹಳಷ್ಟು ವಿಷಯಗಳು ಇರ್ತದ ಓದುದು. ಇಲ್ಲಿ ಆಲ್ರೆಡಿ ನೀವು ಅವುಗಳೊಂದಿಗೆ ಫ್ಯಾಮಿಲಿಯರ್ ಇದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಈಸಿ ಅನ್ಸುತ್ತದ. ಓಕೆ, ಫಾರ್ ಎಕ್ಸಾಂಪಲ್ ಹೊಸದಾಗಿ ನಿಮ್ಗೆ ಯಾರಾದ್ರೂ ಭೇಟಿ ಆದ್ರಿ ಅಂದ್ರೆ ನೀವು ಅವ್ರನ್ನ ಯಾವಾಗೂ ನೋಡಿರೋದಿಲ್ಲ, ನೀವು ಭೇಟಿ ಆದ್ರಂದ್ರ ಅಷ್ಟು ಅವ್ರ ಜೊತೆಗೆ ಸಲುಗೆಯಿಂದ ಇರಕ್ ಆಗುದಿಲ್ಲ ನಿಮ್ಗೆ, ಅಷ್ಟು ಕ್ಲೋಸ್ ಆಗಿ ಮಾತಾಡೋದಿಲ್ಲ ನೀವು. ಹೊಸದಾಗಿ ಭೇಟಿ ಆಗ್ತಾರಲ್ಲ ಯಾರಾದ್ರೂ, ಯಾರ ಜೊತೆ ಕ್ಲೋಸ್ ಆಗಿರ್ತೀರಿ ನೀವು, ಹೆಚ್ಚು ನೀವು ಸಂಬಂಧವನ್ನ ಬೆಳೆಸ್ಕೊಂಡಿರ್ತೀರಿ, ಅವ್ರ ಜೊತೆಗೆ ಮಾತಾಡಿರ್ತೀರಿ, ಅವ್ರ ಜೊತೆಗೆ ಏನೋ ಆ ಇರ್ತೀರಿ ಬಹಳಷ್ಟು ಸಲ. ಓಕೆ, ಅಂತವ್ರ ಜೊತೆಗೆ ಹೆಚ್ಚು ಸಲುಗೆಯಿಂದ ಇರಾಕ ನಾವು ಇಷ್ಟಪಡ್ತೀವಿ. ಹಾಗೇನೆ ಇದು, ನೀವು ಇವುಗಳ ಜೊತೆಗೆ ಸಲುಗೆಯಿಂದ ಇದ್ರಿ ಅಂದ್ರೆ ಮೊದಲ ಆಮೇಲೆ ಅಲ್ಲೇ ನಿಮ್ಗೆ ಬಹಳ ಈಸಿ ಆಗತ್ತ, ಹೆಂಗ್ ಬೇಕಾದಂಗ್ ನೀವು ಮಾತಾಡ್ಸ್ತೀರಿ ಅದನ್ನ. ಓಕೆ, ಅದಕ್ಕಾಗಿ ಇದು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಅಂದ್ರ ರೆಡಿ ಆಗಿರ್ಬೇಕು, ಕೆಲವೊಂದಿಷ್ಟು ವಿಷಯಗಳ ಆಲ್ರೆಡಿ ತಿಳ್ಕೊಂಡಿರ್ಬೇಕು ನೀವು. ಓಕೆ, ಸೂಪರ್ಫಿಷಿಯಲ್ ಆಗೇ ಇರ್ಲಿ, ಎಕ್ಸಾಮ್ ಅಥವಾ ನೋಟಿಫಿಕೇಶನ್ ಆದಾಗ ನೀವು ಇನ್ ಡೀಟೇಲ್ ಆಗಿ ಹೋದಾಗ ಅನುಕೂಲ ಆಗುತ್ತೆ. ಈಗ್ಲಿಂದಲೇ ನೀವು ಸಿಸ್ಟಮೆಟಿಕ್ ಆಗಿ ಓದ್ತಾ ಹೋದ್ರ ಇನ್ನಿಷ್ಟು ಅಲ್ಲಿ ಬಹಳ ಈಸಿ ಆಗುತ್ತೆ. ಓಕೆ, ಸಿ ಫೋಕಸ್ ಆನ್ ಇಂಪಾರ್ಟೆಂಟ್ ಆಥರ್ಸ್. ಇಂಪಾರ್ಟೆಂಟ್ ಆಥರ್ಸ್ ಯಾರ್ರಿ ನಮಗ್ ಗೊತ್ತಿಲ್ಲಲ್ರಿ ಅಂತಂದ್ರ ಒಂದ್ ಕೆಲಸ ಮಾಡ್ರಿ, ಬೂಕರ್ ಪ್ರೈಸ್ ವಿನ್ನರ್ಸ್, ನೋಬೆಲ್ ಪ್ರೈಸ್ ವಿನ್ನರ್ಸ್ ಏನ್ ಇರ್ತಾರಲ್ಲ ಅವ್ರ ಚಾರ್ಟ್ ತಗೊಳ್ರಿ. ಪುಲಿಟ್ಜರ್ ಪ್ರೈಸ್ ವಿನ್ನರ್ಸ್, ಅವರು ಪ್ರೈಸ್ ವಿನ್ನರ್ಸ್ ಏನಿರ್ತಾರಲ್ಲ ಅವ್ರನ್ನ ಅಷ್ಟೇ ಓದ್ಕೊಡ್ರಿ ನಿಮ್ಗೆ ಗೊತ್ತಾಗದೇ ಇದ್ರೆ. ಕೆಲವೊಂದಿಷ್ಟು ರೈಟರ್ಸ್ ಅಂತೂ ಗೊತ್ತಿರ್ತಾರ ಪ್ರತಿ ಏಜ್ ನಲ್ಲಿನೂ ಸಹಿತ. ಚಾಸರ್, ಬೆನ್ ಜಾನ್ಸನ್, ಶೇಕ್ಸ್ಪಿಯರ್, ಜಾನ್ ಕೀಟ್ಸ್, ರೊಮ್ಯಾಂಟಿಕ್ ಏಜ್ ದಲ್ಲಿ ಬರುವಂತ ಎಲ್ಲಾ ರೈಟರ್ಸ್ ಗೊತ್ತಿರಲೇಬೇಕಾಗುತ್ತೆ ನಿಮಗೆ. ಟೆನಿಸನ್, ಮ್ಯಾಥ್ಯೂ ಆರ್ನಾಲ್ಡ್, ಇದೆಲ್ಲ, ಟಿ ಎಸ್ ಏಲಿಯಟ್, ವರ್ಜಿನಿಯಾ ವೂಲ್ಫ್, ಕೆಲವೊಂದಿಷ್ಟು ರೈಟರ್ಸ್ ಗೊತ್ತಿದ್ದೇ ಇರ್ತಾರ. ಅವ್ರಗಳ ಬಗ್ಗೆ ನೀವು ಹೆಚ್ಚು ಸ್ಟಡಿ ಮಾಡ್ರಿ. ಅದ್ರ ಜೊತೆಗೆ ರೈಟರ್ಸ್ ಏನೋ ಪ್ರೈಸ್ ವಿನ್ನರ್ಸ್ ಅವರನ್ನು ಸ್ವಲ್ಪ ಅವಾಗ ಓದ್ತಾ ಇರ್ರಿ. ಓಕೆ, ಲೈಕ್ ದಿಸ್. ಅಂಡ್ ಸ್ಟಡಿ ಲಿಟರರಿ ಥಿಯರಿ ಅಂಡ್ ಕ್ರಿಟಿಸಿಸಮ್, ಇದು ಬಹಳ ಇಂಪಾರ್ಟೆಂಟ್. ಪಿ ಯು ಎಕ್ಸಾಮ್ಗೆ ಕೇಳುವಂತ ಚಾನ್ಸಸ್ ಇದೆ. HSTR ಮತ್ತು GPSTR ಗೆ ಇದು ಇರ್ಲಿಕ್ಕಿಲ್ಲ. ಓಕೆ, ಲಿಟರರಿ ಥಿಯರಿ ಅಂಡ್ ಕ್ರಿಟಿಸಿಸಮ್ ಇರ್ಲಿಕ್ಕಿಲ್ಲ, ಬಟ್ ಪಿ ಯು ರೆಕ್ರೂಟ್ಮೆಂಟ್ ಗೆ ಇರ್ತದ ಅಂತ ನನ್ನ ಅನಿಸಿಕೆ. ಇದನ್ನು ಓದು, ಕನ್ಸೆಪ್ಟ್ ಅನ್ನ, ಜಸ್ಟ್ ಕನ್ಸೆಪ್ಟ್ ಅನ್ನ ಓದ್ಕೋತ ಹೋಗ್ಬೇಕು. ನ್ಯೂ ಕ್ರಿಟಿಸಿಸಮ್, ಮಾರ್ಕ್ಸಿಸಮ್, ಇವುಗಳ ಬಗ್ಗೆ ಎಲ್ಲ ನೀವು ಓದ್ಕೋತ ಹೋಗ್ಬೇಕು. ಅರಿಸ್ಟಾಟಲ್ ಪೊಯೆಟಿಕ್ಸ್, ಪ್ಲೇಟೋಸ್ ರಿಪಬ್ಲಿಕ್, ಕಾಮನ್ ಆಗಿರ್ತಾವ ನೋಡ್ರಿ, ಕೇಳಿರ್ತೀರಿ ನೀವು, ಅವುಗಳನ್ನ ನೀವು ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ನೀವು ಎಕ್ಸಾಮ್ ಬಂದಾಗ ಅವುಗಳನ್ನು ಅವಾಗ ಈ ಟಾಪಿಕ್ ಗಳನ್ನ ಓದುದ ಅವಶ್ಯಕತೆ ಇರಬಾರ್ದು. ಅಷ್ಟ ನೀವು ಇಲ್ಲಿ ಮೊದಲ ಬೇಸಿಕ್ ಟಾಪಿಕ್ಸ್ ಅನ್ನ ಅಥವಾ ಮೇಲಿಂದ ಮೇಲೆ ಕೇಳುವಂತ ಟಾಪಿಕ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಬಿಡ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ರೊಮ್ಯಾಂಟಿಕ್ ಏಜ್ ದಲ್ಲಿ ಬರುವಂತ 19th ಸೆಂಚುರಿ ಲಿಟರೇಚರ್ ದಲ್ಲಿ ಬರುವಂತ ರೈಟರ್ಸ್ ಕಾಮನ್ ಆಗಿ ಎಲ್ಲಾ ಎಕ್ಸಾಮ್ಸ್ ಕೇಳ್ತಾರ. ವರ್ಡ್ಸ್ ವರ್ತ್, ಜಾನ್ ಕಿಟ್ಸ್, PB ಶೆಲ್ಲಿ, ಬೈರನ್, ಸದೇ. ಓಕೆ, ಇವರೆಲ್ಲ ಕಾಮನ್ ಆಗಿ ಬಂದೇ ಬರ್ತಾರೆ. ಲಾರ್ಡ್ ಟೆನಿಸನ್, ವಿಕ್ಟೋರಿಯನ್ ಏಜ್, ಮ್ಯಾಥ್ಯೂ ಆರ್ನಾಲ್ಡ್, ರಾಬರ್ಟ್ ಬ್ರೌನಿಂಗ್. ಓಕೆ, ಇವ್ರ ಬಗ್ಗೆ ನೀವು ತಿಳ್ಕೋಬೇಕು. ಓಕೆ, ಕ್ರಿಟಿಸಿಸಮ್ ಆಯ್ತು, ಅವರ ವರ್ಕ್ಸ್ ಬಗ್ಗೆ ಆಯ್ತು. ಓಕೆ, ದೆನ್ ಸ್ಟಡಿ ಲಿಟರರಿ ಟರ್ಮ್ಸ್ ಅಂಡ್ ಫಾರ್ಮ್ಸ್. ಇದು GPSTR ಗೆ, HSTR ಗೆ ಇರುವಂತ ಚಾನ್ಸಸ್ ಇದೆ. ಯಾವುದು? ಲಿಟರರಿ ಟರ್ಮ್ಸ್ ಅಂಡ್ ಫಾರ್ಮ್ಸ್. ಪೋಯೆಟ್ರಿ ಅಂದ್ರೇನು, ಪ್ರೋಸ್, ನಾವೆಲ್, ಟೈಪ್ಸ್ ಆಫ್ ನಾವೆಲ್, ಟೈಪ್ಸ್ ಆಫ್ ಡ್ರಾಮಾ, ಫಾರ್ಸ್, ಓಕೆ, ಟ್ರಾಜಿಡಿ, ಕಾಮಿಡಿ, ಟ್ರಾಜಿಕ್ ಕಾಮಿಡಿ, ನಾವೆಲ್, ಸೋಷಿಯಲ್ ನಾವೆಲ್, ಈ ಟೈಪ್ ಲಿಟರರಿ ಟರ್ಮ್ಸ್ ಅಂಡ್ ಫಾರ್ಮ್ಸ್ ಅಂತ. ಕ್ಯಾನನ್ ಅಂದ್ರೆ ಏನು? ಓಕೆ, ಇಂತ ಲಿಟರೇಚರ್ಗೆ ಸಂಬಂಧಪಟ್ಟಂತ ಫಾರ್ಮ್ಸ್, ಟರ್ಮ್ಸ್, ಲಿಟರರಿ ಟರ್ಮ್ಸ್ ಅಂಡ್ ಫಾರ್ಮ್ಸ್ ಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಓಕೆ, ಇದನ್ನ ಯಾವಾಗ ಓದ್ಬೇಕಂದ್ರೆ ಈಗಲಿಂದಲೇ ಚಾಲೂ ಮಾಡಿರ್ಬೇಕು ನೀವು, ಅವಾಗ ಈಸಿ ಆಗುತ್ತದೆ ನಿಮಗೆ ಅದು. ಓಕೆ, ನೋಟಿಫಿಕೇಶನ್ ಆದಾಗ ನೀವು ಹೆಚ್ಚು ಕ್ಲೋಸ್ ಆಗಿಬಿಟ್ಟಿರ್ತೀರಿ ಅದ್ರ ಜೊತೆಗೆ, ಅವಾಗ ನೀವು ಜಸ್ಟ್ ಅದ್ರ ಜೊತೆಗೆ ಇನ್ನಿಷ್ಟು ನೀವು ಓದ್ಕೋತ ಹೋಗ್ಬೇಕು. ಓಕೆ, ದಿಸ್ ಒನ್. ದೆನ್ ಇಂಪಾರ್ಟೆಂಟ್ ಬುಕ್ಸ್, ಲಿಟರೇಚರ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಬುಕ್ಸ್ ನೋಡ್ರಿ. ಈಗ ನೋಟಿಫಿಕೇಶನ್ ಆಗೋಕ್ಕಿಂತ ಮೊದಲ ಇವು ಎರಡನ್ನು ಮಾತ್ರ ಓದಿ. ಓಕೆ, ಎ ಗ್ಲಾಸರಿ ಆಫ್ ಲಿಟರರಿ ಟರ್ಮ್ಸ್, ಇದೆಲ್ಲ ಪೀರಿಯಡ್ಸ್ ಆಫ್ ಇಂಗ್ಲಿಷ್ ಲಿಟರೇಚರ್ ಅಂತ ಹೇಳಿದ್ನಲ್ಲ, ಅಲ್ಲಿ ಬರ್ತದ ನಿಮಗೆ. ಬರೀ ಇಂಗ್ಲಿಷ್ ಲಿಟರೇಚರ್ ಅಷ್ಟೇ ಅಲ್ಲ,
ಅಮೆರಿಕನ್ ಲಿಟ್ರೇಚರ್ ಬೇರೆ ಬೇರೆ ಲಿಟ್ರೇಚರ್ದನು ಬರ್ತದೆ ಅಲ್ಲಿ. ಎ ಗ್ಲಾಸರಿ ಆಫ್ ಲಿಟರರಿ ಟರ್ಮ್ಸ್ ಅಂತ ಇದೆ, M.H. ಅಬ್ರಾಮ್ಸ್. ಈ ಇಬ್ರು ರೈಟರ್ಸ್ ಇದಾರ, ನಾ ಇಲ್ಲಿ ಒಬ್ರದೇ ಬರ್ದೇನಿ, ಹೆಚ್ಚು ಫೇಮಸ್ ಇರುವಂತವ್ರು. ಇದನ್ನ ಕೇಳಿದ್ರೆ ಯಾರಾದ್ರೂ ಕೊಡ್ತಾ, ಏನು ಎಲ್ಲಾ ಬುಕ್ ಗಳಲ್ಲಿ ಅವೈಲೇಬಲ್ ಇದೆ ಅದು. ಎ ಗ್ಲಾಸರಿ ಆಫ್ ಲಿಟರರಿ ಟರ್ಮ್ಸ್, M.H. ಅಬ್ರಾಮ್ಸ್. ಇದನ್ನ ಸ್ಟಾರ್ಟ್ ಮಾಡ್ಬಿಡ್ರಿ ಈಗ್ಲಿಂದೇ ಓದಕ್, ನಾಳೆಯಿಂದನೇ ಓದಕ್ ಸ್ಟಾರ್ಟ್ ಮಾಡ್ಬಿಟ್ರಿ. ಓಕೆ, ಎಲ್ಲ ಕವರ್ ಆಗೈತೆ ಅದರಲ್ಲಿ. ಟರ್ಮ್ಸ್, ಫಾರ್ಮ್ಸ್, ಡೀಟೇಲ್ ಆಗಿ ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ, ಬೇರೆ ಬೇರೆ ಲಿಟ್ರೇಚರ್ ಬಗ್ಗೆನೂ ಇದೆ. ಓಕೆ, ಅಂದ್ರೆ ನಿಮಗೊಂದು ಬೇಸಿಕ್, ನಿಮ್ಮ ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ ಲಿಟ್ರೇಚರ್ದಲ್ಲಿ. ಓಕೆ, ದೆನ್ ಈ ಲಿಟರರಿ ಥಿಯರಿ ಅಂಡ್ ಕ್ರಿಟಿಸಿಸಮ್ ಬಗ್ಗೆ ಹೇಳಿದ್ನಲ್ಲ, ಇದು ಥಿಯರಿ ಬಗ್ಗೆ ಇದೆ. ಬಟ್ ಯು ವಿಲ್ ಆಲ್ಸೋ ಲರ್ನ್ ಕ್ರಿಟಿಸಿಸಮ್ ದೇರ್. ಅ ಲಿಟರರಿ ಥಿಯರಿ, ಎ ವೆರಿ ಶಾರ್ಟ್ ಇಂಟ್ರೊಡಕ್ಷನ್, ಜೊನಾಥನ್ ಕುಲ್ಲರ್ ಅಥವಾ ಕಲ್ಲರ್. ಜೊನಾಥನ್ ಕಲ್ಲರ್ ಅವರು ಗ್ರೇಟೆಸ್ಟ್ ಕ್ರಿಟಿಕ್. ಅವ ಇದನ್ನ ಬರೆದಿದ್ದಾನೆ. ಈ ಬುಕ್ ತಗೊಳ್ರಿ, ಸ್ಮಾಲ್ ಇದೆ. ಐ ಥಿಂಕ್ ಅದು ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ, 1500 ಇದೆ. ಬಹಳ ತಗೊಳ್ಳೋದು ಬಹಳ ಚಲೋ. ಓಕೆ, ಎ ಲಿಟರರಿ ಥಿಯರಿ, ವೆರಿ ಶಾರ್ಟ್ ಇಂಟ್ರೊಡಕ್ಷನ್, ಸಣ್ಣದಿದೆ ಬುಕ್, ಅದನ್ನ ತಗೊಳ್ರಿ. ಇವೆರಡು, ಇದು ಬುಕ್ ಅವೈಲೇಬಲ್ ಇದೆ, ಇದರಲ್ಲಿ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ, ಬುಕ್ ಸ್ಟಾಲ್ ನಲ್ಲಿ. ಇದು ಇಲ್ಲ, ಇದು ಆನ್ಲೈನ್ ತಗೊಳ್ಬೇಕು ನೀವು. ಓಕೆ, ಬುಕ್ ಸ್ಟಾಲ್ ನಲ್ಲಿ ಅವೈಲೇಬಲ್, ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಯು ಹ್ಯಾವ್ ಟು ಪ್ರೊಕ್ಯೂರ್ ಇಟ್ ಫ್ರಮ್ ಆನ್ಲೈನ್ ಶಾಪ್ಸ್. ಓಕೆ, ಯಾವುದು? ಎ ಲಿಟರರಿ ಥಿಯರಿ, ಎ ವೆರಿ ಶಾರ್ಟ್ ಇಂಟ್ರೊಡಕ್ಷನ್, ಜೊನಾಥನ್ ಕಲ್ಲರ್. ಇವೆರಡು ಬೇಸಿಕ್ ಬುಕ್ ಸಾಕಿ, ಇವನ್ನ ಅಷ್ಟು ಪರ್ಫೆಕ್ಟ್ ಮಾಡ್ರಿ. ಬೇಗ ಪರ್ಫೆಕ್ಟ್ ಮಾಡಿದ್ರೆ ಇನ್ನೊಂದ್ 2 ಪುಸ್ತಕಕ್ಕೆ ಹೋಗ್ರಿ. ಓಕೆ, ನನಗೆ ನೀವು ಕಮೆಂಟ್ ನಲ್ಲಿ ಹಾಕ್ರಿ, ನಾನು ಬುಕ್ ಲಿಸ್ಟ್ ಅನ್ನು ಕಳಿಸ್ತೀನಿ. ಯಾವ್ಯಾವಾಗ ಅನುಕೂಲ ಆಗುತ್ತೋ ಅವ್ನು ಇಟ್ಕೊಳ್ಬಹುದು ನೀವು. ಓಕೆ, ನೆಕ್ಸ್ಟ್, ಗ್ರಾಮರ್ಗೆ ಸಂಬಂಧಪಟ್ಟಂತ ಪುಸ್ತಕಗಳು, ಇವು ಬೇಸಿಕ್ಸ್ ಆಗಿ ಇಟ್ಕೊಳ್ಳೇಬೇಕು ನೀವು. ಓಕೆ, ಫಸ್ಟ್ ಯಾವ್ದಂದ್ರೆ ಪ್ರಾಕ್ಟಿಕಲ್ ಇಂಗ್ಲಿಷ್ ಯೂಸೇಜ್. ಆಲ್ರೆಡಿ ಒಬ್ಬರು ತಗೊಂಡಿರ್ತೀರಿ, ಎಲ್ಲವೂ ತಗೊಂಡಿದ್ರೆ ಓಕೆ, ಇರದೇ ಇದ್ರೆ ನೋಡ್ಕೊಂಡು ತಗೊಳ್ರಿ. ಮೈಕಲ್ ಸ್ವ್ಯಾನ್ ಅವರು ಬರೆದಿದ್ದಾರೆ ಪ್ರಾಕ್ಟಿಕಲ್ ಇಂಗ್ಲಿಷ್ ಯೂಸೇಜ್, ವೆರಿ ಇಂಪಾರ್ಟೆಂಟ್ ಬುಕ್. ಬಹಳಷ್ಟು ನಿಮಗೆ ಇಂಗ್ಲಿಷ್ ಬಗ್ಗೆ ಜ್ಞಾನ ಸಿಗ್ತತ. ವರ್ಡ್ಸ್ ಹೆಂಗ ಕಂಟೆಕ್ಸ್ಚುಲೈಸ್ ಆಗಿ ಹೇಗೆ ಯೂಸ್ ಮಾಡ್ಬೇಕು ಅವನು. ಓಕೆ, ಅದ್ರ ಬಗ್ಗೆ ಇದೆ. ಕಂಟೆಕ್ಸ್ಟ್, ಒಂದು ವರ್ಡ್ ಅನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು, ಡಿಟೇಲ್ ಆಗಿ ಇಂಗ್ಲಿಷ್ ವರ್ಡ್ಸ್ ಸಾಂದರ್ಭಿಕವಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ. ಪ್ರಾಕ್ಟಿಕಲ್ ಇಂಗ್ಲಿಷ್ ಯೂಸೇಜ್, ಇಟ್ ಇಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಮೇಕಿಂಗ್ ಸೆನ್ಸ್ ಆಫ್ ಇಂಗ್ಲಿಷ್, ಟೆಕ್ಸ್ಟ್ ಬುಕ್ ಆಫ್ ಸೌಂಡ್ಸ್, ವರ್ಡ್ಸ್ ಅಂಡ್ ಗ್ರಾಮರ್. ಮೇಕಿಂಗ್ ಸೆನ್ಸ್ ಆಫ್ ಇಂಗ್ಲಿಷ್, ವೆರಿ ಇಂಪಾರ್ಟೆಂಟ್ ಬುಕ್. ಓಕೆ, ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್. Procure it from the online shop. Okay, ಯಾವುದು? ಮೇಕಿಂಗ್ ಸೆನ್ಸ್ ಆಫ್ ಇಂಗ್ಲಿಷ್, ಎ ಟೆಕ್ಸ್ಟ್ ಬುಕ್ ಆಫ್ ಸೌಂಡ್ಸ್, ವರ್ಡ್ಸ್ ಅಂಡ್ ಗ್ರಾಮರ್. ಈ ಬುಕ್ ನಿಮ್ಮ PU ಲೆಕ್ಚರ್ಸ್ ಪೋಸ್ಟ್ಗೆ ಪ್ರಿಸ್ಕ್ರೈಬ್ ಮಾಡುವಂತ ಚಾನ್ಸಸ್ ಇದೆ. ಇದನ್ನೇ ಅವ್ರು ಹೇಳ್ತಾರಲ್ಲ, ಸಜೆಸ್ಟಿವ್ ರೀಡಿಂಗ್ ಇರ್ತಾರ, ನೀವು ಯಾವ ಪುಸ್ತಕ ಓದ್ಬೇಕಪ್ಪ ಅಂತ ಹೇಳಿ ಲಾಸ್ಟಿಗೆ ಸಿಲೆಬಸ್ ನಲ್ಲಿ ಕೊಟ್ಟಿರ್ತಾರ ಅವ್ರು. ಈ ಎರಡು ಅಥವಾ ಈ ಪುಸ್ತಕ ಪ್ರಿಸ್ಕ್ರೈಬ್ ಮಾಡುವಂತ ಚಾನ್ಸಸ್ ಇದೆ. ಓಕೆ, ಮೇಕಿಂಗ್ ಸೆನ್ಸ್ ಆಫ್ ಇಂಗ್ಲಿಷ್, ಟೆಕ್ಸ್ಟ್ ಬುಕ್ ಆಫ್ ಸೌಂಡ್ಸ್, ವರ್ಡ್ಸ್ ಅಂಡ್ ಗ್ರಾಮರ್, MA ಯದುಗಿರಿ ಅಂತ ರೈಟರ್. ಅವೈಲೇಬಲ್ ಇಂದ ಏನು ಆನ್ಲೈನ್ ದಲ್ಲಿ ಸಿಗುತ್ತೆ. ಡೆವಲಪಿಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಕೃಷ್ಣ ಮೋಹನ್, ಮೀರಾ ಬ್ಯಾನರ್ಜಿ. ಇದು ಅವೈಲೇಬಲ್ ಇದೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಅಥವಾ ಗ್ರಾಮರ್ ನಿಮಗೆ ಇಟ್ ಇಸ್ ವೆರಿ ಯೂಸ್ಫುಲ್. ದೆನ್ ಕಂಟೆಂಪರರಿ ಇಂಗ್ಲಿಷ್ ಗ್ರಾಮರ್, JD ಮೂರ್ತಿ. ಬಹಳಷ್ಟು ಹುಡುಗರಿಗೆ ಹೇಳಿದೀನಿ, ಬಹಳಷ್ಟು ಸ್ಟೂಡೆಂಟ್ಸ್ ಇದನ್ನ ತಗೊಂಡಿದಾರ. ಜಸ್ಟ್ ಬೇಸಿಕ್ ಇರೋರಿಗೆ ಬಹಳ ಚಲೋ ಬುಕ್. ಇದನ್ನ ಡೈಲಿ ಒಂದು 5 ಪೇಜ್ ಓದ್ರಿ ನೀವು, ಬಹಳಷ್ಟು ಇಂಗ್ಲಿಷ್ ಗ್ರಾಮರ್ದಲ್ಲಿ ಪರಿಣಿತಿಯನ್ನ ಹೊಂದಿರಿ. ಯಾವುದು? ಕಂಟೆಂಪರರಿ ಇಂಗ್ಲಿಷ್ ಗ್ರಾಮರ್, JD ಮೂರ್ತಿ. ಈಗ ರಿವೈಸ್ಡ್ ಆಗಿದೆ, ಇನ್ನೊಬ್ರು ರೈಟರ್ ರಿವೈಸ್ಡ್ ಮಾಡಿದಾರ, ಅದನ್ನ ತಗೊಳ್ರಿ. ಬಹಳ ಬೆಸ್ಟ್ ಬುಕ್ ಕಂಟೆಂಪರರಿ ಇಂಗ್ಲಿಷ್ ಗ್ರಾಮರ್. ಅಂದ್ರ ನಾನು ಇಂಗ್ಲಿಷ್ ನಲ್ಲಿ ಅಷ್ಟು ಕಂಫರ್ಟೇಬಲ್ ಇಲ್ಲ ಅನ್ನೋರಿಗೆ ಇದು ಬಹಳ ಚಲೋ. ಅವೆಲ್ಲ ಮೇಕಿಂಗ್ ಸೆನ್ಸ್ ಆಫ್ ಇಂಗ್ಲಿಷ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಾವ ಓದಾಕ, ಬಟ್ ತಗೊಳ್ಳೇಬೇಕು. ಇದು ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಗೆ ಬಹಳ ಬೆಸ್ಟ್ ಬುಕ್ ಆಗಿದೆ. ಯಾವುದು? ಕಂಟೆಂಪರರಿ ಇಂಗ್ಲಿಷ್ ಗ್ರಾಮರ್, JD ಮೂರ್ತಿ. ದೆನ್ ನ್ಯೂ ಹೊರೈಸನ್ಸ್ ಇನ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್, ಇದನ್ನು ಪ್ರಿಸ್ಕ್ರೈಬ್ ಮಾಡುವಂತ ಚಾನ್ಸಸ್ ಇದೆ, ಬಟ್ ಬೆಸ್ಟ್ ಬುಕ್ ತಗೊಳ್ರಿ. ಓಕೆ, ನ್ಯೂ ಹೊರೈಸನ್ಸ್ ಇನ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್, BS ವಾಲಿಯಾ.
These are the important books for the preparation of these exams. So ಇದನ್ನ ನೀವು ಮೊದಲ ಬೇಸಿಕ್ ಆಗಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಬೇಸಿಕ್ ವಿಷಯಗಳನ್ನ ಅಥವಾ ಬೇಸಿಕ್ ನಾಲೆಜ್ ಅನ್ನ ನೀವು ಗಳಿಸ್ಕೊಳ್ಳೇಬೇಕಾಗುತ್ತೆ. ಇಲ್ಲದೆ ಇದ್ದಾಗ ನೋಟಿಫಿಕೇಶನ್ ಆದಾಗ ಅಲ್ಲಿ ತೊಂದರೆ ಭಾಳ ಆಗುತ್ತೆ. ಅಲ್ಲಿ ಬೇಸಿಕ್ ನಿಂತ್ರಂದ್ರೆ ಬೇಸಿಕ್ ಕ್ವಶನ್ಸ್ ಬರುದಿಲ್ಲಲ್ಲ. ಅಲ್ಲಿ ಬೇಸಿಕ್ ಕಲಿಯಾಕ ಹೋದ್ರಿ ಅಂದ್ರೆ ನೀವು ನೋಟಿಫಿಕೇಶನ್ ಆದಾಗ ದೇರ್ ವಿಲ್ ಬಿ ನೋ ಬೇಸಿಕ್ ಕ್ವಶನ್ಸ್ ಸಮಟೈಮ್ಸ್. ಹಂಗಾಗ್ಬಿಡ್ತದ ಅದು. ಅದಕ್ಕಾಗಿ ಈ ಬೇಸಿಕ್ಸ್ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಬೇಕು ನೀವು ಅಡ್ವಾನ್ಸ್ ನೋಟಿಫಿಕೇಶನ್ ಬರೋಕ್ಕಿಂತ ಮೊದಲ. ನೋಡ್ರಿ, 100ಕ್ಕೆ 90% ಹುಡುಗರು ಸ್ಟೂಡೆಂಟ್ಸ್ 95% ಅಂದ್ರೂ ಓಕೆ ಬೇಸಿಕ್ ಸ್ಟ್ರಾಂಗ್ ಇರುವುದಿಲ್ಲ. ಆದ್ರ ನೋಟಿಫಿಕೇಶನ್ ಆಗ್ತಾ ಇಲ್ಲ, ನೌಕರಿ ಕಾಲ್ಫರ್ಮ್ ಆಗ್ತಾ ಇಲ್ಲ, ನಾವೇನ್ ಮಾಡೋದು ಇದ್ರಲ್ಲೇ ಕಾಲ ಕಳೀತಿರ್ತಾರೆ. 95% ಸ್ಟೂಡೆಂಟ್ಸ್ ಇದನ್ನೇ ಮಾಡ್ತಾ ಇರೋದು. ಸ್ಟಡಿನ ಸ್ಟಾರ್ಟ್ ಮಾಡಿರುವುದಿಲ್ಲ ಅವರು. ಸ್ಟಾರ್ಟ್ ಮಾಡಿರ್ಬೋದು ಆದ್ರೆ ಸೀರಿಯಸ್ ಆಗಿರುವುದಿಲ್ಲ. ನಾನು ನನ್ನ ಸ್ಟಡಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅದೀನಿ ನನ್ನ ಸ್ಟಡಿ ಅದೀನಿ ನಾನು ನನ್ನ ಸ್ಟಡಿಯಲ್ಲಿ ಎಷ್ಟು ಓದ್ಕೊಂಡಿನಿ ನಾನು ಅನ್ನೋದು ನಾನು ಕ್ವಶನ್ ಮಾಡ್ಕೋಬೇಕು ನಾನೇ. ಓಕೆ, ನಾನೇ ಕ್ವಶನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ, ಯಾವ ಏರಿಯಾದಲ್ಲಿ ಇದೀನಿ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಓಕೆ, ಎಷ್ಟು ವೀಕ್ ಅದೀನಿ ಅನ್ನೋದು ಗೊತ್ತಾಗುತ್ತೆ. ಸುಮ್ನೆ ಕಾಲ್ಫರ್ಮ್ ಆಗ್ತಾ ಇಲ್ಲ, ನೋಟಿಫಿಕೇಶನ್ ಆಗ್ತಾ ಇಲ್ಲ, ದಟ್ ಈಸ್ ಸೆಕೆಂಡರಿ. ಹಾಗೆ ಆಗ್ತದ ಅದು. ಅಲ್ಲಿ ಈಗ ನಾವು ಅದ್ರಲ್ಲಿ ನಮ್ಮ ವಿಷಯದಲ್ಲಿ ನಾವು ಸ್ಟ್ರಾಂಗ್ ಇರದೇ ಇದ್ರೆ ಅದು ಕಾಲ್ಫರ್ಮ್ ಆದ್ರೇನು ಬಿಟ್ರಿ ಆದ್ರೆ ಏನು ಹೆಲ್ಪ್ ಆಗುತ್ತೆ ನಮ್ಗೆ. ನಾವು ಏನು ಸೆಲೆಕ್ಷನ್ ಆಗದೇ ಇರುವಂತ ಚಾನ್ಸಸ್ ಇರ್ತತಲ್ಲ. ನಾವ್ ಇಲ್ಲಿ ಪರಿಣಿತಿಯನ್ನು ಹೊಂದಿರುದಿಲ್ಲಲ್ಲ. ಆಮೇಲೆ ಒಂದ್ ಪಾಯಿಂಟ್ನಾಗ ಹೋಯ್ತು, 4 ಮಾರ್ಕ್ಸ್ನಾಗ ಹೋಯ್ತು, 1 ಮಾರ್ಕ್ಸ್ನಾಗ ಹೋಯ್ತು, ಅರ್ಧ ಮಾರ್ಕ್ಸ್ನಾಗ ಹೋಯ್ತು, ಹೀಗೆ ಹೇಳ್ಕೋತ ಹೋಗ್ಬಿಡ್ತೀವಿ. ಇಟ್ ಈಸ್ ಜಸ್ಟ್ ಎನ್ ಎಕ್ಸ್ಕ್ಯೂಸ್. ಇವೆಲ್ಲ ನೆವಗಳಿವೆ. ಅದಕ್ಕಾಗಿ ನಮ್ಮ ಏನು ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಏನು ಫೌಂಡೇಶನ್ ಅಂತೀವಲ್ಲ ನಾವು, ಆ ವಿಷಯದ ಬಗ್ಗೆ ಇರುವಂತ ಫೌಂಡೇಶನ್ ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಅದು ಇಲ್ಲದೇನೆ ನೀವು ಮುಂದೆ ಹೋದ್ರಿ ಅಂತಂದ್ರ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಮೊದಲ ಬೇಸಿಕ್ ಫೌಂಡೇಶನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಡ್ರಿ, ಆಮೇಲೆ ಅಡ್ವಾನ್ಸ್ ಹೋಗ್ರಿ. ಓಕೆ, ಈಗ ಆಲ್ರೆಡಿ ಬೇಸಿಕ್ ಅಷ್ಟು ಸ್ವಲ್ಪ ನೀವು ಓದ್ತಾ ಇರೋರು ಹಂಗ ಅಡ್ವಾನ್ಸ್ ಲೆವೆಲ್ ಓದ್ಕೋತ ಹೋಗ್ರಿ. ಓಕೆ, ಎಸ್ಪೆಷಲಿ ಈ ಬುಕ್ಸ್ ಗಳು ಬಹಳ ಹೆಲ್ಪ್ ಆಗ್ತಾವ. ನೀವು ತಗೊಳ್ಳೋದು ಅವನ್ ಬೈ ಮಾಡ್ರಿ. ಕೀಪ್ ರೀಡಿಂಗ್. ಓಕೆ, ಇಷ್ಟು ಮಾಡಿದ್ರಂದ್ರೆ ನೀವು ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಿ. ಅಂಡ್ ನಾನು ಹೇಳಿದ್ದೀನಿ ಹೋದ ವಿಡಿಯೋದನ್ನೇನು ಹೇಳಿದ್ದೀನಿ, ಲಾಸ್ಟ್ ವಿಡಿಯೋ ಮಾಡಿದಾಗ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ವಿಡಿಯೋ ಮಾಡಿದಾಗ ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ಅದ್ರ ಬಗ್ಗೆ ಯೋಚನೆನೇ ಮಾಡ್ಬೇಡ್ರಿ ನೀವು. ಕಾಂಪಿಟೇಷನ್ ಅದು ಈಗ ಎಲ್ಲಾ ಕಾಲಕ್ಕೂ ಇರುವುದನೇ ಅದು. ಓಕೆ, ಮುಂದಿನ ವರ್ಷ ಇರ್ತತ, 2030ಗೂ ಇರ್ತತ, 2035ಗೂ ಇರ್ತತ, ಅದು ಯಾವಾಗ್ಲೂ ಇರುದ ಅದು. ನೆಕ್ಸ್ಟ್ ಇಯರ್ನು ಇರ್ತತ, ಯಾವಾಗ್ಲೂ ಇರುದ. ನೀವು ಬೆಸ್ಟ್ ಸ್ಟಡಿ ಮಾಡೋದು ಅಷ್ಟೇ ಕಲಿಬೇಕು. ಓಕೆ, ನನಗ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಹಂಗ ಓದ್ಬೇಕು ನಾ ಅಷ್ಟೇ. ಅದು ಒಂದ ನೆನಪಿಸ್ಕೊಳ್ಬೇಕು ನೀವು. ಓಕೆ, ಅದು ಖುಷಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಓದ್ಬೇಕು. ಬ್ಯಾಸರದಿಂದ ಓದ್ಕೋತ ಹೋದ್ರ ಅದು ನಿಮಗ್ ಅರ್ಥ ಆಗುದಿಲ್ಲ. ಅದು ಅರ್ಥ ಆಗ್ತಿರ್ತತ, ನೀವು ಆ ಒಂದು ಮೂಡಿನಲ್ಲಿ ಬೇಸರಿಕೆ ಮೂಡಿನಲ್ಲಿ ಓದಿದ್ರ ಅದು ಅರ್ಥನ ಆಗುದಿಲ್ಲ. ಅದಕ್ಕ ಬಹಳ ಖುಷಿಯಿಂದ ಏನೋ ತಿಳ್ಕೊಳ್ಬೇಕಪ್ಪ ನಾನು, ಇದನ್ನ ಹೆಂಗಾರ ಮಾಡಿ ತಿಳ್ಕೊಬೇಕು, ಅಥವಾ ಇದ್ರಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಇದೆ, ಇದನ್ನ ತಿಳ್ಕೊಬೇಕು ನಾನು ಅನ್ನುವಂತ ಭಾವನೆಯಿಂದ, ಖುಷಿಯಿಂದ, ಸಂತೋಷದಿಂದ, ಪ್ರೀತಿಯಿಂದ ಓದ್ಬೇಕು. ಜಸ್ಟ್ ಫಾಲ್ ಇನ್ ಲವ್ ವಿತ್ ಇಟ್. ಓಕೆ, ಸೊ ಎಲ್ಲ ಅರ್ಥ ಆಗ್ತಾ ಹೋಗ್ತದ. ನಿಮಗೆ ಈ ವಿಡಿಯೋ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮಗೆಲ್ಲ ಗೊತ್ತಿದ್ದಿದ್ವ ಇವು, ಆದ್ರೂ ನಮ್ಮಲ್ಲಿರುವಂತ ಐಡಿಯಾಸ್ ಗೊತ್ತಿದ್ದು ಇರಬಹುದು ನಿಮಗೆ, ಬಟ್ ಅದನ್ನ ನಾನು ನನ್ನ ವೇದಲ್ಲಿ ಹೇಳಿದ್ದೀನಿ ಅಷ್ಟೇ. ಈ ರೀತಿ ಓದ್ಕೋತ ಹೋಗ್ರಿ, ನಿಮಗ ಒಳ್ಳೇದಾಗೇ ಆಗುತ್ತ. ಇದರೊಂದಿಗೆ ನನ್ನ ಈ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.